ಎಲ್ರಿಗೂ ನಮಸ್ಕಾರ. ಮೈಸೂರಿನ ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ನನ್ನ ಅನುಭವಗಳನ್ನ, ಜೀವನ ಕಥೆಯನ್ನ ಕೇಳ್ತಾ ಇದ್ದೀರಿ. ತಮಗೆಲ್ಲ ನಂಜನಗೂಡು ವಾಮನ್ ರಮೇಶ್ ಮಾಡುವಂತ ಕೋಟಿ ಕೋಟಿ ಶರಣಾರ್ಥಿಗಳು. ನಾನು ಕಳೆದ ಅಧ್ಯಾಯದಲ್ಲಿ ಹೇಳಿದೆ, ಆಕಾಶವಾಣಿಗೆ ಹೋಗುವಂತ ಸಂದರ್ಭ ಬಂತು ಅಂತ ಹೇಳಿ. ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಅಂದ್ರೆ ಪ್ರಸಾರ ನಿರ್ವಾಹಕರು ಅಂತದ್ದು ಎಲ್ಲ ಕೇಂದ್ರಗಳಲ್ಲಿ ಇರುತ್ತೆ. ನಾನು ಮೈಸೂರಿನಲ್ಲಿ ಹುಟ್ಟಿದವನು, ಧಾರವಾಡದಲ್ಲಿ ಬೆಳೆದವನು. 3ನೇ ಕ್ಲಾಸಿಂದ MA ಅರ್ಥಶಾಸ್ತ್ರ ಮಾಡೋ ತನಕ ಧಾರವಾಡದಲ್ಲಿ ಇದ್ದೆ. ಆದರೆ ಜೀವನದಲ್ಲಿ ನೋಡಿ, ದೇವರು ಅನ್ಲಿ ಅಥವಾ ಪ್ರಕೃತಿ ಅನ್ಲಿ ನಮಗೆ ಅವಕಾಶಗಳನ್ನ ಹೆಂಗ್ ಕೊಡ್ತಾನೆ ಅಂದ್ರೆ, ಕರ್ನಾಟಕವನ್ನ ಪ್ರಪಂಚವನ್ನ ಸುತ್ತಾಕುವಂತ ಅನೇಕ ಅವಕಾಶಗಳು ಬಂತು ಅಂತ. ಈಗ ನೋಡಿ, ನನಗೆ ಕೆಲಸ ಸಿಕ್ಕಿದ್ದೆಲ್ಲ ಗೊತ್ತಾ? ಮೈಸೂರಲ್ಲಿ ಸಿಗ್ಲಿಲ್ಲ, ಬೆಂಗಳೂರಲ್ಲಿ ಸಿಗ್ಲಿಲ್ಲ. ನನಗೆ ಕಲಬುರ್ಗಿ, ಗುಲ್ಬರ್ಗ ಅಂತ ಅವಾಗ ಹೆಸರು, ಗುಲ್ಬರ್ಗಾಕ್ ಸಿಕ್ತು. ಆ ಕಾಲದಲ್ಲಿ ದೂರ ಅದು ಗುಲ್ಬರ್ಗಾಗ್ ಹೋಗೋದಂದ್ರೆ ಜನ ಹೆದರ್ಕೊಳ್ಳೋರು, ಎಲ್ಲ ವಿದೇಶಕ್ಕೆ ಹೋದಂಗೆ. ಯಾಕಂದ್ರೆ ನೇರವಾದ ಬಸ್ ಇಲ್ಲ, ನೇರವಾದ ರೈಲ್ ಇಲ್ಲ. ಎಲ್ಲೋ ಹೋಗಿ 2 ರೈಲ್ ಬದಲಾಯಿಸ್ಬೇಕು, 3 ಬಸ್ಸಲ್ಲಿ ಹೋಗ್ಬೇಕು, 1.5 ದಿನದ ಪ್ರಯಾಣ ಮಾಡ್ಬೇಕು ಅಂತ ಜಾಗ. ಬಹಳ ಬಿಸಿಲು. ಅಯ್ಯೋ ನಿಮ್ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ನಾನಲ್ಲಿ ಗುಲ್ಬರ್ಗಾಗ್ ಹೋದೆ, ಮೈಸೂರಿನವನಾಗಿ ಧಾರವಾಡದಲ್ಲಿ ಇದ್ದವನು. ಧಾರವಾಡ ಮೈಸೂರೆಲ್ಲ ತಂಪು ಪ್ರದೇಶಗಳು. ಗುಲ್ಬರ್ಗ ಅನ್ನೋದು ನನ್ನ ಜೀವನದಲ್ಲಿ ಅತ್ಯಂತ ಬಿಸಿಲಿನ ಪ್ರದೇಶ. ನನ್ನ ಕಥೆಯಲ್ಲಿ ಹೇಳಿದ್ದೀನಿ ನಿಮಗೆ. ನಾನು ದಿಲ್ಲಿಲಿ ಬೆಳೆದಿದ್ದು ನಮ್ಮ ತಂದೆ ಜೊತೆ. ದಿಲ್ಲಿಲೇ ಇದ್ದಿದ್ರೆ ಹಿಂದಿಯವನಾಗ್ತಿದ್ದೆ, ಏನೋ ಇರ್ತಿದ್ದೆ. ದಿಲ್ಲಿಲಿ ಆಗ್ಲಿಲ್ಲ. ನಾನು ಧಾರವಾಡದಲ್ಲೆಲ್ಲ ಓದ್ದೆ, ಮೈಸೂರಿನಲ್ಲಿ ಇರ್ಲಿಲ್ಲ, ಮೈಸೂರಿನವನಾಗ್ಲಿಲ್ಲ. ಧಾರವಾಡದಲ್ಲಿದ್ದೆ, ಧಾರವಾಡದಲ್ಲಿ ಏನೋ NGO ಅಲ್ಲಿ ಕೆಲಸ ಮಾಡಿದೆ. ಬಿಟ್ರೆ ಸತತವಾದ ಶಾಶ್ವತ ಒಂದು ಕೆಲಸ ಆಗ್ಲಿಲ್ಲ. ಶಾಶ್ವತ ಕೆಲಸ ಆಗಿದ್ದು ಕಲಬುರ್ಗಿಯಲ್ಲಿ. ಏನು ಹೋಗ್ತೀಯಾ ಅಂತ ನಮ್ಮ ತಂದೆ ಹೋಗು ಅಂದ್ರು. ಆಕಾಶವಾಣಿ ನೀನ್ ಇಷ್ಟಪಡ್ತೀಯ, 7ನೇ ಬಸ್ ತಿಂದಿದ್ದೀಯಾ, ಹೋಗು ಅಂದ್ರು. ಸರಿ, ಕಷ್ಟಪಟ್ಟು 3 ಬಸ್ ಬದಲಾಯಿಸಿ ಎಲ್ಲೆಲ್ಲೋ ಹೋಗಿ ಗುಲ್ಬರ್ಗಾಗ್ ಹೋದೆ. ಅಲ್ಲಿ ನನಗೆ ಯಾರು ಪರಿಚಿತರಿಲ್ಲ. ಆಮೇಲೆ ಅಲ್ಲಿ ಮೋಹನ್ ಲಾಜ್ ಅಂತ ಹೇಳಿ ಒಂದು ಲಾಜ್ ಇತ್ತು, ಅಲ್ಲಿ ಹೋಗಿ ಇಳ್ಕಂಡೆ. ಆಗ ಕಲಬುರ್ಗಿ ಆಕಾಶವಾಣಿ ಮೋಹನ್ ಲಾಜ್ ಎದುರಿಗೆ ಒಂದು ಕಟ್ಟಡದಲ್ಲಿತ್ತು, ಯಾವುದೋ ಒಂದು ಖಾಸಗಿ ಕಟ್ಟಡ. ಅಲ್ಲಿ ಒಂದು ಚಿಕ್ಕ ಹಾಲು, ಒಂದು ದೊಡ್ಡ ಹಾಲು, ಮತ್ತೆ 2 ಚಿಕ್ಕ ರೂಮ್ ಇತ್ತು. ಈಗ ನಾವು ನೋಡುವಂತ ಆಧುನಿಕ ರೀತಿಯ ಸ್ಟುಡಿಯೋ ಅನ್ನೋದು ಯಾವುದು ಇರಲಿಲ್ಲ. ಅಲ್ಲಿದ್ದ ಒಂದು ಚಿಕ್ಕ ರೂಮೇ ನಮಗೆ ಸ್ಟುಡಿಯೋ ಇದ್ದಾಗೆ. ನಾನು ಹೋದಾಗ ನಮಗೆ ಪರಿಚಿತರಾದವರು, ನಮ್ಮ ತಂದೆಯ ಸ್ನೇಹಿತರು, ಕಲಿಗಾಗಿದ್ದಂತ HV ರಾಮಚಂದ್ರ ರಾವ್ ಅನ್ನೋರು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ನನ್ನನ್ನು ಸ್ವಾಗತಿಸಿದ್ರು. ಹೋದ ದಿವಸನೇ ನಾನು ಅಲ್ಲಿ ಕೆಲ್ಸಕ್ಕೆ ಸೇರಿದೆ. ಕೆಲ್ಸಕ್ಕೆ ಸೇರಿದ ದಿವಸವೇ ಅಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತ ಅಫ್ಜಲ್ಪುರ್ ಅನ್ನೋ ಊರಿಗೆ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಗೌರ್ಮೆಂಟ್ ಕ್ಯಾಂಪ್ ಇತ್ತು. ಅಲ್ಲಿಗೆ ಹೋಗಿ ಕವರೇಜ್ ಹೋಗ್ತೀಯಾ ಅಂತಂದ್ರು. ಆಯ್ತು, ಹೋಗ್ತೀನಿ ಅಂದೆ. ಕ್ಯಾಸೆಟ್ ರೆಕಾರ್ಡ್ ಇಟ್ಕೊಂಡು ಬಸ್ಸಲ್ಲಿ ಹೋದೆ 30 ಕಿಲೋಮೀಟರ್. ಅಲ್ಲಿ ಹೋಗಿ ಅಲ್ಲಿಯ ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಕುಟುಂಬ ಯೋಜನೆ ಬಗ್ಗೆ ಮಾತಾಡುವಂತ ಡಾಕ್ಟರ್ಸು, ಆಪರೇಷನ್ ಬಂದಿರುವಂತವ್ರು, ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿ ಮಾಡಿಸ್ಕೊಳಕ್ ಬಂದವರು, ಮತ್ತೆ ಅವ್ರು ನಡೆಸುವಂತ ಒಂದು ಶಿಬಿರದಲ್ಲಿ ತರಬೇತಿ ಕೊಡೋರು. ಅಂದ್ರೆ ನೀವು ಅರ್ಹ ದಂಪತಿಗಳ ನೋಡಿ ಟೆಸ್ಟ್ ಮಾಡೋರು, ಯಾರಿಗೆ ಲೂಪ್ ಹಾಕ್ಬೇಕು, ಯಾರಿಗೆ ಕಾಂಡೋಮ್ ಬಗ್ಗೆ ಹೇಳ್ಬೇಕು, ಯಾರಿಗೆ ಸ್ವಲ್ಪ ಕಾಲದ ಅವಧಿಯ ಅಂತರವನ್ನು ಇಟ್ಕೊಳ್ಳೋದು ಹೇಗೆ ಅನ್ನೋದಾಗ್ಲಿ, ಪರ್ಮನೆಂಟ್ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಆಗಲಿ, ಇವನ್ನೆಲ್ಲ ಹೇಳೋದ್ರ ಬಗ್ಗೆ ಎಲ್ಲ ಇತ್ತು. ಇದ್ರ ಬಗ್ಗೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಂದು ಮಾರನೇ ದಿವಸ ಅದರ ಒಂದು ರೇಡಿಯೋ ರಿಪೋರ್ಟ್ ಮಾಡಿ ಪ್ರಸಾರ ಮಾಡೇ ಬಿಟ್ಟೆ. ಅಂದ್ರೆ ನಾನು ಎಲ್ಲಿ ಹೋದ್ರು ಸಹ ಮೊದಲನೇ ದಿವಸವೇ ಖಾಲಿ ಕೂತ್ಕೊಳ್ಳದೆ, ಟೈಮೇ ವೇಸ್ಟ್ ಮಾಡದೆ ಮಾಡ್ತಿದ್ದೆ. ಹೀಗಾಗಿ ಅಲ್ಲಿ ಅವರೆಲ್ಲ ಬೆಂಬಲ ಕೊಟ್ರು. ಅಲ್ಲಿ ಶಿಫ್ಟ್ ಡ್ಯೂಟಿ ನನಗೆ. ಅಲ್ಲಿಂದ ಕಲಬುರಗಿಯಿಂದ 6 ಕಿಲೋಮೀಟರ್ ದೂರದಲ್ಲಿದ್ದಂತ ಕೋಟ್ನೂರು ಅನ್ನೋ ಅಲ್ಲಿ ನಮ್ಮ ಟ್ರಾನ್ಸ್ಮಿಟರ್ ಕಮ್ ಸ್ಟುಡಿಯೋ ಇತ್ತು. ಆಫೀಸ್ ಮಾತ್ರ ನಮಗೆ ಐವಾನ್ ಶಾಹಿ ಹತ್ರ ಇರುವಂತ ಸ್ಟೇಷನ್ ಬಜಾರದಲ್ಲಿದ್ದಂತ ಕಟ್ಟಡ. ನಾವು ಪ್ರತಿನಿತ್ಯ ನಮ್ಮ ಮನೆ ಎಲ್ಲಿತ್ತೋ ಅಲ್ಲಿಂದ ಬೆಳಗಿನ ಜಾವ 4 ಗಂಟೆಗೆ ಆಫೀಸ್ ವೆಹಿಕಲ್ ಬಂದು ನಮ್ಮನ್ನು ಪಿಕಪ್ ಮಾಡೋದು. ನಾವು ಅಲ್ಲಿಂದ ಎಲ್ಲರನ್ನು ಪಿಕಪ್ ಮಾಡ್ಕೊಂಡು 4-5 ಜನನ ಆ ಕೋಟ್ನೂರ್ಗೆ ಹೋಗ್ಬೇಕು. 7 ಗಂಟೆ 20 ನಿಮಿಷ ಡ್ಯೂಟಿ ಮಾಡ್ಬೇಕು. ಅಲ್ಲಿ ನನ್ನ ಕೆಲಸ ಏನಿತ್ತು, ಪ್ರಸಾರವಾಗಬೇಕಾಗಿದ್ದ ಮಟೀರಿಯಲ್ಸ್ ಎಲ್ಲ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲಿಂದ? ಸ್ಟುಡಿಯೋ ಕಮ್ ಆಫೀಸ್ನಿಂದ ನಾವು ಸ್ಟುಡಿಯೋಲ್ ಆಗ್ಬೇಕು. ಅವತ್ತಿನ ಪ್ರಸಾರದ ಟೇಪ್ಗಳು, ಸ್ಪೂಲ್ ಟೇಪ್ಸ್, ನೀವು ಯಾರು ಬಹುಶಃ ನೋಡಿರ್ಲಿಕ್ಕಿಲ್ಲ. ರೌಂಡ್ ಆಗಿ ಚಕ್ರದ ಆಕಾರದಲ್ಲಿ, ವಿಷ್ಣು ಚಕ್ರದ ರೀತಿಯಲ್ಲಿ ಅರ್ಧ ಗಂಟೆದು ಮತ್ತೆ 15 ನಿಮಿಷದ 2 ಸ್ಪೂಲ್ ಟೇಪ್ಸ್ ಅಂತೀವಿ. ಸ್ಪೂಲ್ ಅಂದ್ರೆ ಸುತ್ತೋದು, ಅದರಲ್ಲಿ ಟೇಪ್ ಇರೋದು. ಆ ಟೇಪ್ ನ ಪ್ರಸಾರಕ್ಕೆ ನಾವು ಧ್ವನಿ ಮುದ್ರಿಸ್ತಿದ್ವಿ.
ಅದನ್ನ ರೆಕಾರ್ಡ್ ಮಾಡ್ತಿದ್ವಿ. ಕ್ಯಾಸೆಟ್ ಹೊರಾಂಗಣಕ್ಕೆ ರೆಕಾರ್ಡ್ ಮಾಡಿದ್ರು ಸಹ ಸ್ಟುಡಿಯೋದಲ್ಲಿ ಸ್ಪೂಲ್ ಅಲ್ಲೇ ಬೇಕಾಗಿತ್ತು. ಹೀಗಾಗಿ ಸ್ಪೂಲ್ ಟೇಪ್ ಹೊತ್ಕೊಂಡು ಹೋಗ್ಬೇಕು, ಅವತ್ತಿನ ಕಾರ್ಯಕ್ರಮದ ಟೈಮ್ ಟೇಬಲ್ ಪಟ್ಟಿ ಹೊತ್ಕೊಂಡು ಹೋಗ್ಬೇಕು, ಅವತ್ತು ರಿಪೋರ್ಟ್ ಬರೆಯೋಕೆ ಪೇಪರ್ ತಗೊಂಡು ಹೋಗ್ಬೇಕು. ಆಮೇಲೆ ಅಲ್ಲಿ ಗ್ರಾಮ್ಫೋನ್ ಡಿಸ್ಕ್ ತಗೊಂಡು ಹೋಗ್ಬೇಕು. ಗ್ರಾಮ್ಫೋನ್ ಡಿಸ್ಕ್ಸ್ ಅಲ್ಲೇ ಇರೋದು, ಸಿನಿಮಾ ಹಾಡು, ಶಾಸ್ತ್ರೀಯ ಸಂಗೀತದ ಹಾಡು, ಭಾವಗೀತೆಗಳ ಹಾಡು ಎಲ್ಲ ನಮಗೆ ಆಗಿನ ಕಾಲದಲ್ಲಿ ಗ್ರಾಮಫೋನ್ ರೆಕಾರ್ಡ್ಸ್ ಅಂತಿರೋದು, TS ರೆಕಾರ್ಡ್ಸ್ ಅಂತಿರೋದು. ನಿಮ್ಮಲ್ಲಿ ಬಹುಶಃ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಯಾರಿಗಾರು ಗೊತ್ತಾಗ್ಬೇಕಾದ್ರೆ ನಮ್ಮ ಮನೆಗೆ ಬನ್ನಿ, ವಿವರಿಸ್ತೀನಿ ನಿಮಗೆ. ಒಂದು ಪರಂಪರೆಯಲ್ಲಿ ಅಲ್ಲಿ ರೇಡಿಯೋ ಸ್ಟೇಷನಿನ ಪ್ರಸಾರ ಹೇಗಿರುತ್ತೆ ಅಂದ್ರೆ, ದಿಲ್ಲಿಯಿಂದ ಬರುವಂತ ನೇರ ಪ್ರಸಾರಗಳು ಅಂದ್ರೆ ವಾರ್ತೆ, ಮುಖ್ಯವಾಗಿ ಇಂಗ್ಲಿಷು ಹಿಂದಿಯಲ್ಲಿ, ಕನ್ನಡದ ವಾರ್ತೆ ಸಹ ಅವಾಗ ದಿಲ್ಲಿಯಿಂದ ಬರ್ತಾ ಇತ್ತು. ಆ ವಾರ್ತೆಗಳು ಮತ್ತೆ ದಿಲ್ಲಿ ಕೇಂದ್ರದ ಕಾರ್ಯಕ್ರಮಗಳು, ಬೆಂಗಳೂರು ಕೇಂದ್ರದಿಂದ ಬರುವಂತ ಕಾರ್ಯಕ್ರಮಗಳು, ಪ್ರದೇಶ ಸಮಾಚಾರ ಮುಂದೆ ಅದು ಧಾರವಾಡ ಕೇಂದ್ರದಿಂದ ಶುರು ಆಯ್ತು. ಬೆಂಗಳೂರು ಧಾರವಾಡ 2 ಕೇಂದ್ರದಿಂದ ಬರುವಂತ ಕನ್ನಡ ಪ್ರದೇಶ ಸಮಾಚಾರ, ಮತ್ತೆ ಸ್ಥಳೀಯವಾಗಿ ನಿರ್ಮಾಣ ಮಾಡಿದಂತ ನಾಟಕ, ರೂಪಕ, ಸಂದರ್ಶನ, ಹಾಡುಗಳು, ಭಾವಗೀತೆ, ಜನಪದ ಗೀತೆ ಇವೆಲ್ಲ ಬರ್ತಿದ್ವು. ಇವನ್ನೆಲ್ಲ ನಾವು ಹೊತ್ಕೊಂಡು ಹೋಗ್ಬೇಕು. ಟೈಮ್ ಟೇಬಲ್ ಇರೋದು ನಮಗೆ. ಪ್ರತಿನಿತ್ಯ ಆಫೀಸ್ನಲ್ಲಿ ಮೀಟಿಂಗ್ ಆಗೋದು, ಎಷ್ಟು ಗಂಟೆಗೆ ಯಾವ ಕಾರ್ಯಕ್ರಮ. 5:55 ನಮ್ಮ ಕಾರ್ಯಕ್ರಮ ಪ್ರಸಾರ ಶುರು ಆಗೋದು. ಬೆಳಗ್ಗೆ 5:50 ಕೈ ಅಂತ ಒಂದು ಟೋನ್ ಬರೋದು. 5:53 ಅಂತ ಹೇಳಿ ಒಂದು ಸಿಗ್ನೇಚರ್ ಟ್ಯೂನ್ ಅಂತೀವಿ, ಅಂದ್ರೆ ಕೇಂದ್ರ ಶುರು ಆಗುತ್ತೆ ಅನ್ನೋ ಒಂದು ಸಂಕೇತ ಧ್ವನಿ. ಅದನ್ನ ಮಾಡ್ತಿದ್ವಿ. ವಂದೇ ಮಾತರಂ ಹಾಕ್ತಿದ್ವಿ, ಪಂಚಾಂಗ ಹೇಳ್ತಿದ್ವಿ, ಯಾರು ಪ್ರಸಾರಕರು ಅವ್ರ ಹೆಸರು ಹೇಳ್ತಿದ್ರು. ಆಮೇಲೆ ಮಂಗಳ ಧ್ವನಿ ಅಂತ ಹೇಳಿ ಈ ಕಡೆ ಎಲ್ಲ ಕರ್ನಾಟಕದ ಈ ಭಾಗಗಳಲ್ಲಿ ಮತ್ತೆ ತಮಿಳ್ನಾಡು, ಆಂಧ್ರ ಪ್ರದೇಶದಲ್ಲೆಲ್ಲ ನಾವು ಬೆಳಗ್ಗೆ ನಾಗಸ್ವರವನ್ನು ಹಾಕ್ತಿವಿ. ಆದ್ರೆ ಗುಲ್ಬರ್ಗ ಎಲ್ಲ ಹಿಂದೂಸ್ತಾನಿ ವಲಯಕ್ಕೆ ಬರೋದ್ರಿಂದ ಅದು ಉತ್ತರ ಭಾರತದ ತರ ಶಹನಾಯಿನ್ ಹಾಕ್ತಿದ್ವಿ ಬೆಳಗ್ಗೆ. ಅದಾದ್ಮೇಲೆ ವಂದನ ಅಂತ ಕಾರ್ಯಕ್ರಮ ಬರೋದು, ಭಕ್ತಿಗೀತೆಗಳು ಬರೋದು, ಆಮೇಲೆ ಚಿಂತನ ಬರೋದು, ರೈತರಿಗೆ ಸಲಹೆ ಬರೋದು, ನ್ಯೂಸ್ ಆದ್ಮೇಲೆ ಸಂಗೀತ ಇರೋದು, ಸಂದರ್ಶನ ಇರೋದು. ಹೀಗೆ 7:20 ಅವಧಿಯಲ್ಲಿ ಪ್ರಸಾರಕ್ಕೆ ಹೊಂದಿಸೋದು, ಆಫೀಸ್ನಿಂದ ಎಲ್ಲ ಮಟೀರಿಯಲ್ಸ್ ತಗೊಂಡೋಗೋದು, ಉದ್ಘೋಷಕರು ಏನು ಉದ್ಘೋಷಣೆ ಬರೆದಿರ್ತಾರೆ ಅದನ್ನ ಅವ್ರು ಓದಿದಾಗ ನಾವು ಚೆಕ್ ಮಾಡೋದು. ಆಮೇಲೆ ಪ್ರತಿನಿತ್ಯ ನಮಗೆ ಬೆಳಗ್ಗೆ ಮತ್ತೆ ಸಂಜೆ ದಿಲ್ಲಿಯಿಂದ, ಬೆಂಗಳೂರು ಕೇಂದ್ರದಿಂದ ಅಂದಿನ ಕಾರ್ಯಕ್ರಮದ ವಿವರಣೆ ಬರ್ತಿತ್ತು. ಅದನ್ನ ರೆಕಾರ್ಡ್ ಮಾಡಿ ಇದ್ದಕ್ಕಿದ್ದಂಗೆ ಏನಾದ್ರೂ ಕೊನೆಗಳಿಗೆ ಬದಲಾವಣೆ ಇದ್ದರೆ, ರಾಜ್ಯ ಮಟ್ಟದ ಪ್ರಸಾರ, ರಾಷ್ಟ್ರ ಮಟ್ಟದ ಪ್ರಸಾರ ಇದ್ರೆ ಅವನ್ನೆಲ್ಲ ಹೊಂದಿಸಿ ನಮ್ಮ ಕಾರ್ಯಕ್ರಮ ಬದಲಾವಣೆ ಮಾಡಬೇಕಾಗಿತ್ತು. ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸಿ ನಾವು ಅದನ್ನ ಮ್ಯಾನೇಜ್ ಮಾಡ್ತಿದ್ವಿ. ಅಂದ್ರೆ ನಾವು ಕೇಂದ್ರ ನಿರ್ದೇಶಕರ ಪರವಾಗಿ ಆ ಕ್ಷಣದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದಂತ ಟ್ರಾನ್ಸ್ಮಿಷನ್ ಇನ್ಚಾರ್ಜ್ ಆಗಿರ್ತಿದ್ವಿ. ನೋಡಿ, ನೀವು ತಿಳ್ಕೊಳ್ಳಿ, 6-6.5 ಕಿಲೋಮೀಟರ್ ದೂರ ಊರಿನಿಂದ ನಿಮಗಲ್ಲಿ ತಿಂಡಿ ಸಿಗಲ್ಲ, ಊಟ ಸಿಗಲ್ಲ, ಟೀ ಸಿಗಲ್ಲ, ಏನು ಸಿಗಲ್ಲ. ನೀರು ಅಂದ್ಬಿಟ್ರೆ ಏನು ಸಿಗಲ್ಲ. ಮತ್ತೆ ವಾಹನದಲ್ಲಿ ನೀವು ಅಕಸ್ಮಾತ್ ದಿಢೀರ ವಾಪಸ್ ಬರ್ಬೇಕಂದ್ರೆ ಯಾವ ಬಸ್ಸು ಅಲ್ಲಿ ನಿಲ್ಲಲ್ಲ, ಖಾಸಗಿ ವಾಹನಗಳು ಯಾವ್ದು ನಿಲ್ಲಲ್ಲ. ನಾವ್ ಯಾವ್ದೋ ಲಾರಿ ಹತ್ಕೊಂಡು ದಿಢೀರ್ ಅಂತ ಬರ್ತಿದ್ದೆ, ಯಾರ್ದೋ ಬೈಸ್ಕಲಲ್ಲಿ, ಯಾರ್ದೋ ಬೈಕಲ್ಲ ಎಮರ್ಜೆನ್ಸಿಗೆ ಊರಿಗೆ ವಾಪಸ್ ಬರುವಂತ ಸ್ಥಿತಿ ಇರೋದು. ಅಲ್ಲಿರುವಾಗ ನಮ್ಗೆ ಹೋಗ್ತಿದ್ವಿ. ಒಂದೊಂದು ಸಂದರ್ಭದಲ್ಲಿ ನಮ್ ಸ್ಟಾಫ್ ಕಮ್ಮಿ ಇರೋದ್ರಿಂದ ನಾ ಡಬಲ್ ಡ್ಯೂಟಿ ಮಾಡ್ಬೇಕಾಗಿತ್ತು, ಟ್ರಿಬಲ್ ಡ್ಯೂಟಿ ಮಾಡ್ಬೇಕಾಗಿತ್ತು. ಅಲ್ಲಿ ನಾಟಕ ಮಾಡ್ಬೇಕು, ರೂಪಕ ಮಾಡಬೇಕು, ಸಂದರ್ಶನ ಮಾಡ್ಬೇಕು. ಅಂದ್ರೆ 6 ಕಿಲೋಮೀಟರ್ ದೂರದಲ್ಲಿ ಇದ್ದದ್ರಿಂದ ಬೆಳಗಿನ ಡ್ಯೂಟಿ ಮಾಡಿ ಅಲ್ಲೇ ಪ್ರೊಡಕ್ಷನ್ ಮಾಡಕ್ ಉಳಿತಿದ್ದೆ. ಆಗ ನಾವ್ ಏನ್ ಮಾಡ್ಬೇಕಾಗಿತ್ತು, ಬೆಳಗ್ಗೆ 4 ಗಂಟೆಗೆ ಹೋಗ್ಬೇಕಂದ್ರೆ 3 ಗಂಟೆಗೆ ಎದ್ದು, ನಾನು ಒಬ್ಬನೇ ಇದ್ದೆ, ಮದುವೆ ಆಗಿರ್ಲಿಲ್ಲ, 3 ಗಂಟೆಗೆ ಎದ್ದು ಅನ್ನ, ಸಾಂಬಾರು, ಉಪ್ಪಿಟ್ಟು, ಕೇಸರಿ ಬಾತು, ಚಪಾತಿ, ಪಲ್ಯ ಎಲ್ಲ ಮಾಡ್ಕೊಂಡು ತಗೊಂಡು ಹೊಟ್ಟೋಗ್ಬೇಕು. ಅಂದ್ರೆ ಹೋಗೋವಾಗ ಡಬ್ಬಿ ರೆಡಿ ಇರೋದು. ಅಲ್ಲಿ ಹೋದಾಗ ಹಾಲ್ ತಗೊಂಡು ಆಮೇಲೆ ನಾವು ಹೋದ್ಮೇಲೆ ಅಲ್ಲಿ ಸ್ಟವ್ ನಲ್ಲಿ, ಎಲೆಕ್ಟ್ರಿಕ್ ಸ್ಟವ್ ನಲ್ಲಿ ಟೀ ಮಾಡ್ಕೊತಾ ಇದ್ವಿ. ಇಂಜಿನಿಯರ್ಸು ಅನ್ನ ಮಾಡ್ಕೊಳ್ಳೋರು, ಅದು ತಿನ್ನೋರು. ನಾನು ಮೊಸರು ಅಥವಾ ಅನ್ನ ತಗೊಂಡೋಗುವೆ. ಆಮೇಲೆ ನಮ್ಗೆ ಏನು ಅಂದ್ರೆ ಅಲ್ಲಿ ಸ್ಟುಡಿಯೋ ಟೈಮ್ ನಲ್ಲಿ ನಾನು ನನ್ನ ಕರ್ತವ್ಯ ಅವಧಿಯಲ್ಲಿ ನನಗೆ ಕೇಳ್ತಾನೆ ಇರಬೇಕು. ಟ್ರಾನ್ಸಿಸ್ಟರ್ ರೇಡಿಯೋ ಇರಲೇಬೇಕು. ಪ್ರಸಾರ ಹಿಂಗ್ ಹೋಗ್ತದೆ. 1 ಸೆಕೆಂಡ್ 5 ಸೆಕೆಂಡ್ ಮೇಲೆ ಗ್ಯಾಪ್ ಬಂದ್ರೆ ಫೋನ್ ಬಂದ್ಬಿಡುತ್ತೆ, ಏನಾಯ್ತು ಬ್ರೇಕ್ ಡೌನ್ ಅಂತ. ಸೊ ನಾ ಟಾಯ್ಲೆಟ್ಗೆ ಹೋದ್ರು ಪಕ್ಕದಲ್ಲಿ ರೇಡಿಯೋ ಇಟ್ಕೊಳ್ಳೋವೆ. ಅಂದ್ರೆ ಚಿಕ್ಕ ಟ್ರಾನ್ಸಿಸ್ಟರ್ ಅದೇ ರೂಢಿ ಆಗ್ಬಿಟ್ಟಿದೆ ನನಗೆ. 24 ಗಂಟೆ ಟ್ರಾನ್ಸಿಸ್ಟರ್ ಇದ್ದು ಕೇಳೋ ಅಂತದ್ದು. ಕೇಳುವಿಕೆಗೆ ನಿಮ್ಮ ಕಿವಿ ತೆರೆದಿರಬೇಕು, ನಿಮ್ಮ ಕಿವಿ ಸ್ಪಷ್ಟವಾಗಿರ್ಬೇಕು, ನಿಮ್ಮ ಧ್ವನಿ ಸ್ಪಷ್ಟವಾಗಿರ್ಬೇಕು. ಹೀಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ತತ್ವವನ್ನು ನಾವು ಅಳವಡಿಸ್ಕೊಂಡೆ. ನನ್ನ ಕಿವಿ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿ ಗುಗ್ಗೆ ಇರಬಾರ್ದು, ನನ್ನ ಮೂಗಲ್ಲಿ ಸಿಂಬಳ ಇರಬಾರ್ದು, ಅಥವಾ ನನ್ನ ಗಂಟ್ಲಲ್ಲಿ ಶ್ಲೇಷ ಇರಬಾರ್ದು, ಕಫ ಇರಬಾರ್ದು. ಅದಿರಬಾರ್ದು ಅಂದ್ರೆ ಎದೆಗೆ ನೆಗಡಿ ಆಗ್ಬಾರ್ದು, ಬೆಚ್ಚಗೆ ಇಟ್ಕೋಬೇಕು. ಈ ತರ
ನಾನು ಒಬ್ಬ ಆರೋಗ್ಯವನ್ನು ಪಾಲಿಸುವಂತ ವ್ಯಕ್ತಿ ಆಗ್ಬಿಟ್ಟೆ. ಇದೆಲ್ಲ ಅನುಷ್ಠಾನ ಮಾಡ್ಕೊಂಡು ಬರೋದು ಜೀವನದಲ್ಲಿ. ಸೊ ಹೀಗಾಗಿ ಅಲ್ಲಿ ಶಿಫ್ಟ್ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಒಂದೊಂದ್ಸಲ ಡಬಲ್ ಡ್ಯೂಟಿ ಆಗೋದು, ಒಂದೊಂದ್ ದಿವಸ ಊಟ ಇರ್ತಿರ್ಲಿಲ್ಲ, ಒಂದ್ ದಿವಸ ರಾತ್ರಿ ಡ್ಯೂಟಿ ಮಾಡಬೇಕು. ಈ ತರ ಡ್ಯೂಟಿ ಮಾಡ್ಬೇಕಾದ್ರೆ ಒಂದ್ 3-4 ಪ್ರಸಂಗ ಆಯ್ತು, ಅದನ್ನ ಹೇಳ್ತೀನಿ ನಿಮಗೆ ಶಿಫ್ಟ್ ಡ್ಯೂಟಿಲಿ ಏನು ಅಂತ. 2-3 ಸಲ, 3 ಸಲ ಏನೋ 5 ಸಲ ಸ್ಟ್ರೈಕ್ ಆಯ್ತು. ಸ್ಟ್ರೈಕ್ ಆದಾಗ ವೆಹಿಕಲ್ ಯಾವುದು ಹೋಗೋ ಹಂಗಿಲ್ಲ, ದಾರಿಲೆಲ್ಲ ಕಲ್ಲು ಹೊಡಿತಾರೆ, ಬೆಂಕಿ ಹಚ್ತಾರೆ. ಈ ತರ ಸಂದರ್ಭ ಇರೋದ್ರಿಂದ ವೆಹಿಕಲ್ ಇಲ್ಲ. ಏನ್ ಮಾಡ್ಬೇಕು? ತಲೆ ಮೇಲೆ ಟೇಪ್ಗಳು, ಸ್ಕೂಲ್ ಟೇಪ್ಗಳು, ಲಾಗ್ ಬುಕ್, ಬೇರೆ ಬೇರೆ ಸ್ಟೇಟ್ಮೆಂಟ್ ತುಂಬೋದು, ಇಂಗ್ಲಿಷ್ ವಾರ್ತೆ ಹೆಡ್ಲೈನ್ಸ್ ತುಂಬುವಂತ ರಿಜಿಸ್ಟ್ರು, ಇವನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು 6 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ವಿ ನಾವು. ಹೋಗಿ ವಾಹನ ವ್ಯವಸ್ಥೆ ಆಗೋ ತನಕ ಅಥವಾ ಮುಂದಿನವ್ರು ಬರೋ ತನಕ ನಾವು 1 ದಿವಸವೋ 2 ದಿವಸ ಅಲ್ಲೇ ಉಳಿಬೇಕಾಗಿರೋದು. ಅಂದ್ರೆ ಎಲ್ಲಕ್ಕೂ ರೆಡಿ ಇರ್ಬೇಕಾಗಿತ್ತು. ನಡ್ಕೊಂಡು ಹೋಗ್ತಿದ್ವಿ. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಕೊನೆಗಳಿಗೆಲ್ಲ ಅನೌನ್ಸರ್ ಬರ್ತಿರ್ಲಿಲ್ಲ. ಅನೌನ್ಸರ್ಗೆ ಗಂಟ್ಲು ಕಟ್ಟೋದು, ಅನೌನ್ಸರ್ ಬಿದ್ದು ಹೋದ್ರು, ಆ ಟೈಮ್ನಲ್ಲಿ ನೀವು ಅನೌನ್ಸ್ಮೆಂಟ್ ಡ್ಯೂಟಿನೂ ಮಾಡಬೇಕು. ಈಗಿನ ಕಾಲದಲ್ಲಿ ಎಲ್ಲ ಕಂಪ್ಯೂಟರ್ಗೆ ಅಳವಡಿಸಿರೋದ್ರಿಂದ ಕಂಪ್ಯೂಟರ್ ಸ್ವಿಚ್ ಹಾಕ್ಬಿಟ್ರೆ, ಬಟನ್ ಹಾಕ್ಬಿಟ್ರೆ ಬಹಳ ಸುಲಭ. ಎಲ್ಲ ಪ್ರೀ ರೆಕಾರ್ಡೆಡ್ ಸೀಕ್ವೆನ್ಸ್ ಅಲ್ಲಿ ಹಾಕ್ಬಿಟ್ಟಿರ್ತಾರೆ. ಆಗ ಹಂಗಿರ್ಲಿಲ್ಲ. ಅಲ್ಲಿ 2 ಟೇಪ್ ಡಕ್ಗಳಿರೋದು. 2 ಟೇಪ್ ಡಕ್ಗಳಲ್ಲಿ 2 ಟೇಪ್ಗಳನ್ನ ಲೋಡ್ ಮಾಡಬಹುದು. ಅದನ್ನ ಫಾರ್ವರ್ಡ್ ಮಾಡಿ, ರಿವೈಂಡ್ ಮಾಡಿ, ಕ್ಯೂ ಮಾಡೋದು ಅಂತೀವಿ. ಎಲ್ಲಿಂದ ಶುರು ಆಗ್ಬೇಕು, ಎಲ್ಲಿಗೆ ಮುಗಿಬೇಕು. 5 ನಿಮಿಷ ಅವಧಿಯ ಚಿಂತನ, 29 ನಿಮಿಷದ ನಾಟಕ, 10 ನಿಮಿಷದ ಹಾಡು, 3.5 ನಿಮಿಷದ ಚಿತ್ರಗೀತೆ, ಈ ತರ ಎಲ್ಲ ಇರೋದು. ಸೊ 2 ಟೇಪ್ ಡಕ್ಸ್ ಅಂತಿರೋದು ಎಡಗಡೆ ಸೈಡು. ಬಲಗಡೆ ಸೈಡು 2 ಟರ್ನ್ ಟೇಬಲ್ಸ್ ಅಂತಿರೋ, ತಿರುಗೋ ಚಕ್ರಗಳು. ಅಂದ್ರೆ ಗ್ರಾಮ್ಫೋನ್ ರೆಕಾರ್ಡ್ಸ್ ಹಾಕ್ತಿದ್ವಿ. ಕಂಪ್ಯೂಟರ್ ಇಲ್ಲದ ಕಾಲ ಆಗ ಗ್ರಾಮ್ಫೋನ್ ರೆಕಾರ್ಡ್ಸ್ ಅಲ್ಲಿ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಸಿನಿಮಾ ಹಾಡುಗಳು ಎಲ್ಲ ಇರೋದು. ಆ ಗ್ರಾಮ್ಫೋನ್ ರೆಕಾರ್ಡ್ಸ್ ಅಲ್ಲಿ 3 ಸ್ಪೀಡ್ ಇತ್ತು. ಅದು ಯಾವುದು ಅಂದ್ರೆ 45 ರೌಂಡ್ಸ್ ಪರ್ ಮಿನಿಟ್, 33/1/3 ರೌಂಡ್ಸ್ ಪರ್ ಮಿನಿಟ್. ಆಮೇಲೆ ಅದೆಲ್ಲದಕ್ಕಿಂತ ಮುಖ್ಯ 45 ಸ್ಪೀಡ್ ಇರೋದು ಪರ್ ಮಿನಿಟ್ಗೆ, ಅಷ್ಟು ಸುತ್ತ ಬರೋದು ಅಂತ. ಇದಲ್ಲದೆ TS ರೆಕಾರ್ಡ್ ಅಂತ ಹಳೇದಿರೋದು. ಅದು ಹೆಂಗೆ ಅಂದ್ರೆ ಒಳಗಡೆಯಿಂದ ಹೊರಗಡೆ ಬರೋದು. ಅಂದ್ರೆ ರೌಂಡ್ ಹೊರಗಡೆಯಿಂದ ಒಳಗೆ ಹೋಗುತ್ತೆ ಎಲ್ಲ ರೆಕಾರ್ಡ್ಸ್. ಆ TS ರೆಕಾರ್ಡ್ ಅನ್ನೋದ್ರ ಮಾತ್ರ ಒಳಗಡೆಯಿಂದ ಹಿಂಗ್ ಸುತ್ತ ಇರ್ತಾರೆ, ಈ ಒಳಗಡೆ ಪಾಯಿಂಟ್ ಇಂದ ಮೇಲ್ ಬರೋದು. ಈ ತರದ್ದೆಲ್ಲ ಪ್ಲೇ ಮಾಡ್ಬೇಕಾಯ್ತು. ಮತ್ತೆ ಫಸ್ಟ್ ಫೇಡರ್ ಬಂದು ಹಿಂಗೆತ್ತಿದ್ರೆ ನಿಮ್ಮ ಧ್ವನಿ ಮೇಲ್ ಹೋಗೋದು. ಅವಾಗ ಅಲ್ಲಿ ಏನು ಧ್ವನಿ ಮಾಡಂಗಿಲ್ಲ, ಕೆಮ್ಮೋ ಹಂಗಿಲ್ಲ, ಏನೇ ನರಳ ಹಂಗಿಲ್ಲ, ತಲೆನೋವು ಇರ್ಲಿ, ಏನೇ ಇರ್ಲಿ. ಲೈವ್ ಸ್ಟುಡಿಯೋ. ನಾವು ಕೌಟುಂಬಿಕ ಚರ್ಚೆ ಅಂತ ಹೇಳಿ ಸಂತೀಶ್ ಅಣ್ಣಪ್ಪ ಅಂತ ಮಾಡ್ತಿದ್ವಿ. 9 ವರ್ಷನೂ ನೇರ ಪ್ರಸಾರದಲ್ಲಿ ಮಾಡ್ತಿದ್ವಿ. ಕೃಷಿ ರಂಗದಲ್ಲಿ ರೈತರ ಸರ ಇವನ್ನೆಲ್ಲ ಅನೇಕ ಸಂದರ್ಭಗಳಲ್ಲಿ ನೇರ ಪ್ರಸಾರದಲ್ಲಿ ಮಾಡ್ತಿದ್ವಿ. ಇವನ್ ಕೆಲವು ನಾಟಕಗಳನ್ನು ನೇರ ಪ್ರಸಾರದಲ್ಲಿ ಮಾಡಿದ್ವಿ. ಆ ಮೈಕ್ ಸೆನ್ಸ್ ಅನ್ನೋದು ಹೇಗಿರ್ಬೇಕಂದ್ರೆ, ನಿಮಗೆ ನೀವು ಆಕಾಶವಾಣಿ ಆಗ್ಲಿ ಅಥವಾ ಯಾವುದೇ ಪ್ರಸಾರ ಮಾಧ್ಯಮಕ್ಕೆ ಹೋಗ್ಬೇಕಾದ್ರೆ ನಿಮ್ ಕಿವಿ ಮಾತು ಹೇಳ್ತಾ ಇದ್ದೀನಿ, ನಿಮ್ಮ ಕಂಠ ಬಹಳ ಸ್ಪಷ್ಟವಾಗಿರ್ಬೇಕು, ನಿಮ್ಮ ನಾಲಿಗೆ ಸ್ವಚ್ಛವಾಗಿರ್ಬೇಕು. ನಮ್ಮ ತಂದೆ ಹೇಳೋರು ನಾಲಿಗೆಗೆ ಅರ್ರ ಹಾಕೊಂಡು ಅರಿ ಅಂತ. ಕೆಲವ್ರಿಗೆ ಬರೋದೇ ಇಲ್ಲ ಶಬ್ದಗಳು. ಆ ಶಬ್ದಗಳು ಶ, ಸ, ಸ ಅನ್ನೋದಾಗ್ಲಿ, ಳ, ಲ ಆಗ್ಲಿ, ಇವೆಲ್ಲ ಕನ್ನಡ ಭಾಷೆ ಅತ್ಯುತ್ತಮವಾಗಿ ಬರಬೇಕು. ಯಾವುದೇ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕಾದ್ರೆ ಧ್ವನಿ ಸ್ಪಷ್ಟವಾಗಿರ್ಬೇಕು, ಕ್ಲಿಯರ್ ಇರಬೇಕು. ಮತ್ತೆ ನಿಮಗೆ ಹೇಳ್ಬೇಕಾದ್ರೆ ಸಂದೇಹ ಇರಬಾರ್ದು. ನಿಮ್ಮ ಧ್ವನಿ ಎತ್ತರಕ್ಕೂ ಹೋಗ್ಬೇಕು, ಕಿರು ಧ್ವನಿಯಾಗಿ ಪಿಸು ಧ್ವನಿಗೂ ಹೋಗ್ಬೇಕು. ಈ ತರದ ಒಂದು ವೇರಿಯೇಷನ್ಗೆ ಹೊಂದ್ಕೋಬೇಕು. ಮತ್ತೆ ನಿಮ್ಗೆ 6 ಗಂಟೆ ಕಾಲ ಮಾತಾಡೋ ಸಂದರ್ಭ ಬಂದ್ರು ರೆಡಿ. 6 ಸೆಕೆಂಡ್ ಮಾತಾಡದಿದ್ದಾಗೆ ಮೌನವ್ರತ ತಾಳಿ ಸ್ಟುಡಿಯೋಲಿ ಇರ್ಬೇಕು ಅಂದ್ರೂ ಇರಬೇಕು. ಕರೆಂಟ್ ಹೋಯ್ತಾ ಓಡ್ ಹೋಗ್ಬೇಕು, ಒಂದು ಫಿಲ್ಲರ್ ಹಾಕ್ಬೇಕು. ಕರೆಂಟ್ ಬರೋ ತನಕ ಒಂದು ಕ್ಷಮಾಪಣೆ ಕೇಳ್ಕೋಬೇಕು, ವಿಷಾದ ವ್ಯಕ್ತಪಡಿಸ್ಬೇಕು. ಅಕಸ್ಮಾತ್ ಬೇರೆ ಸ್ಟೇಷನ್ ಇಂದ ರಿಲೇ ತಪ್ಪೋಯ್ತು, ಅಥವಾ ಧಾರವಾಡ ಕೇಂದ್ರದ ರಿಲೇ ಮಾಡ್ತಾ ಇದ್ವಿ ಗುಲ್ಬರ್ಗಾದಿಂದ, ಆ ಸಂದರ್ಭದಲ್ಲಿ ಗುಡುಗು ಸಿಡ್ಲು, ಮಳೆ ಅಥವಾ ಹವಾಮಾನ ಬದಲಾವಣೆ ಅಂತ ಸದ್ದು ಬರೋದು. ಆವಾಗ ನಾವು ಆಲ್ಟರ್ನೇಟ್ ಅಲ್ಲಿಂದ ಏನಾದ್ರು ಕಾರ್ಯಕ್ರಮ ಹಾಕ್ಬೇಕಾಗಿತ್ತು. ಇದಕ್ಕೆಲ್ಲ ನೀವು ಅಲರ್ಟ್. ನೀವು ಅಲ್ಲಿದ್ದ 7 ಗಂಟೆ 20 ನಿಮಿಷದಲ್ಲಿ 1 ಸೆಕೆಂಡು ಆ ಕಡೆ ಈ ಕಡೆ ಹೋಗದಿದ್ದಂಗೆ ರೇಡಿಯೋ ಕೇಳ್ತಿರ್ಬೇಕಾಗಿತ್ತು. ಫೋನ್ ಬರೋದು ಪಬ್ಲಿಕ್ ಇಂದ, ಸ್ಟಾಫ್ ಇಂದ, ಬೇರೆ ಬೇರೆ ಊರಿಂದ, ಆಫೀಸರ್ಸ್ ಇಂದ, ಅದನ್ನ ಅಟೆಂಡ್ ಮಾಡ್ಬೇಕು. ಮತ್ತೆ ಏನು ಹೋಯ್ತು 5-5 ನಿಮಿಷಕ್ಕೆ 3-3 ನಿಮಿಷಕ್ಕೂ ಬರಿಬೇಕು. ನ್ಯೂಸ್ ಹೆಡ್ಲೈನ್ಸ್ ಕೇಳಬೇಕು, ಬರಿಬೇಕು. ಇಂಪಾರ್ಟೆಂಟ್ ಏನಾದ್ರು ಬಂತು ಅಂದ್ರೆ ತಕ್ಷಣ ಹೇಳ್ಬೇಕು. ಹಾಗೆ ಹೇಳ್ತಾ ಇರ್ಬೇಕಾದ್ರೆ ನಮ್ಗೆ ನೋಡಿ ಜ್ಞಾಪಕ ಬರುತ್ತೆ, ಮುಂದೆ ಹೇಳ್ತೀನಿ ನಾನು. ಅನೇಕ ಮಹನೀಯರು ಡೆಲ್ಲಿಯಿಂದ ಇಂಥವ್ರು ಪ್ರಧಾನಮಂತ್ರಿಗಳು ತೀರ್ಕೊಂಡ್ರು, ರಾಷ್ಟ್ರಾಧ್ಯಕ್ಷರು ತೀರ್ಕೊಂಡ್ರು, ಅಥವಾ ಯಾವುದೋ ರಾಜ್ಯ ಮಟ್ಟದಲ್ಲಿ ಯಾರೋ ತೀರ್ಕೊಂಡ್ರು ಅಂದ್ರೆ ನಮ್ಮಲ್ಲಿ ಮೌರ್ನಿಂಗ್ ಅಂತಿರೋದು. ಅದು ಡಿಕ್ಲೇರ್ ಆದ ತಕ್ಷಣ ನಾವು ನಮ್ಮ ಸಾಮಾನ್ಯ ಕಾರ್ಯಕ್ರಮಗಳನ್ನ ತೆಗೆದು ಹಾಕಿ ಶೋಕ ಸಂಗೀತದ ಸೂಚನಾ ಧ್ವನಿಗಳನ್ನ ಹಾಕ್ಬೇಕಾಗಿದೆ. ಅವಕ್ಕೆಲ್ಲ ರೆಡಿ ಇರ್ಬೇಕು ಮೆಂಟಲಿ. ನೀವು ಯಾವಾಗ ಏನ್ ಬರುತ್ತೆ ಗೊತ್ತಿಲ್ಲ, ಒಂಥರ ಎಮರ್ಜೆನ್ಸಿ ಡ್ಯೂಟಿ ಇದ್ದಂಗೆ.
ನಿಮಗೆ. ಆಮೇಲೆ 1-2 ಸಲ ಏನಾಯ್ತು, ಅಲ್ಲಿ ಮರ್ಡರ್ ಆಯ್ತು, ನಮ್ಮ ಕೋಟ್ನೂರ್ ಹತ್ರ ಮರ್ಡರ್ ಆಯ್ತು, ಆಕ್ಸಿಡೆಂಟ್ ಆಯ್ತು. ಆ ಟೈಮ್ನಲ್ಲಿ ಪೊಲೀಸ್ ಬಂದೋಬಸ್ತ್ ಇದ್ದಾಗ ನಾವೆಲ್ಲೂ ಹೋಗೋಂಗಿಲ್ಲ, ನಮ್ದು ಗೇಟ್ ಬೀಗ ಹಾಕ್ಬಿಟ್ರು. ನಾವು 48 ಗಂಟೆ ಕಾಲ ಅಲ್ಲೇ ಇರ್ಬೇಕಾಯ್ತು. ಅಲ್ಲೇ ಸ್ನಾನ ಮಾಡ್ಬೇಕು, ಇಲ್ಲ ಸ್ನಾನ ಇಲ್ಲ, ಏನು ತಿನ್ನಕ್ಕಿಲ್ಲ, ಇರಬೇಕು. ಇನ್ನೊಂದ್ಸಲ ಏನಾಯ್ತು, ನಮ್ಮ ಇದ್ರ ಹತ್ರ ಎಲೆಕ್ಟ್ರಿಕಲ್ ಏನೋ ಒಂದು ಕೇಸ್ ಆಯ್ತು, ಆಕ್ಸಿಡೆಂಟ್ ಆಯ್ತು. ಮತ್ತೆ ನಮ್ಮ ಒಂದು ಎತ್ತರದ ಒಂದು ಇದಿರುತ್ತೆ ನಮಗೆ, ನೀವೇನ್ ಹೇಳ್ತೀರಿ, ರೇಡಿಯೋಗೆ ನೀವು ಮೇಲೆ ಹಿಂದೆಲ್ಲ ಕೊಡ್ತಿದ್ರಿ, ಮನೆ ಮೇಲ್ಗಡೆ ಏನು ಟಾಪ್ ಮೇಲೆ ಒಂದು ಸಿಕ್ಕಿಸ್ತಿದ್ರಿ, ಅದು ಒಂದು ರೀತಿಯಲ್ಲಿ ಏರಿಯಲ್. ಆ ಏರಿಯಲ್ ಏನಿದೆ ಅಲ್ಲಿ 300 ಅಡಿ ಮೇಲಿರೋದು. ಒಂದ್ಸಲ ಅಲ್ಲೇನೋ ಯಾವನ ಕಳ್ಳ ಬಂದ ತಂತಿ ಕದಿಯಕ್ಕೆ ತಾಮ್ರದ್ದು ಅಂತ ಹೇಳಿ ಅಲ್ಲಿಗೆ ಎಮರ್ಜೆನ್ಸಿ ಹಾಕ್ಬಿಟ್ರು. ಹಾಕಿದಾಗ ನಾವು 1.5 ದಿವಸ 2 ದಿವಸ ಅಲ್ಲೇ ಇದ್ವಿ. ಅದಲ್ಲದೆ ನಮಗೆ ಆಗ ಆಕಾಶವಾಣಿ ಸಂಗೀತ ಸಮ್ಮೇಳನ, ರೇಡಿಯೋ ಸಂಗೀತ ಸಮ್ಮೇಳನ 1.5 ತಿಂಗಳು 2 ತಿಂಗಳು ಇರುತ್ತೆ, ನವೆಂಬರ್ ಡಿಸೆಂಬರ್ನಲ್ಲಿ. ಆಗ ರಾತ್ರಿ 1 ಗಂಟೆ 1:30 ತನಕ ಪ್ರಸಾರ ಇತ್ತು. ಆವಾಗ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಒಂದೊಂದು ರಚನೆಯ ಮಧ್ಯದಲ್ಲಿ ಅದು ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಇರ್ಬೋದು, ಅಥವಾ ವಾದ್ಯ ಇರ್ಬೋದು, ಇವುಗಳ ಮಧ್ಯದಲ್ಲಿ ನಮಗೆ ಸ್ಪೂಲ್ ಟೇಪ್ಸ್ ಬರ್ತಿತ್ತು. ಆ ಟೇಪ್ಗಳಲ್ಲಿ ಒಂದೊಂದು ಕಾರ್ಯಕ್ರಮದಲ್ಲಿ ಇಷ್ಟು ನಿಮಿಷ 1 ಟೇಕ್ಸ್ ಇದೆ, ಮೊದಲನೇ ರಚನೆ ಇಷ್ಟಿದೆ, ಅಥವಾ ಮೊದಲನೇ ರಾಗ ಇಷ್ಟಿದೆ. ಆ ರಾಗ ತಾಳ ಎಲ್ಲ ನಮ್ಗೆ ಕೊಟ್ಟರೋರು. ಹಿಂದೂಸ್ತಾನಿ ಸಂಗೀತ ಆದ್ರೆ ಬೇರೆ ಇರೋದು, ಕರ್ನಾಟಕ ಸಂಗೀತ ಆದ್ರೆ ರಚನೆಗಳು ಬಹಳ ಇರುತ್ತೆ, ಕೃತಿಗಳು ಬಹಳ ಇರುತ್ತೆ, ಬರೆದವ್ರು ಯಾರು, ಹಿಂದೂಸ್ತಾನಿ ಸಂಗೀತದಲ್ಲಿ ಬಂದಿಶ್ ಅಂದ್ರೆ ಏನು, ಅಲ್ಲಿ ಏನಿದೆ, ಯಾವ ರಾಗ ಇದೆ, ಯಾವ ತಾಳ ಇದೆ, ಇವನ್ನೆಲ್ಲ ಅಲ್ಲಿ ಬರೆದಿರೋರು. ನಮ್ಮ ಉದ್ಘೋಷಕರು ಹಿಂದಿ ಅನೌನ್ಸ್ಮೆಂಟ್ ಕೊಡ್ತಿದ್ರು ನೇರ ಪ್ರಸಾರದಲ್ಲಿ. ನಾನು ಇದ್ದಾಗ ಡ್ಯೂಟಿಗೆ ಇಂಗ್ಲಿಷ್ ನಲ್ಲಿ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೆ. ಅಂದ್ರೆ ಎಲ್ಲಕ್ಕೂ ಹೊಂದ್ಕೋಬೇಕು ನೀವು. ಅದು ಕ್ಷಣ ಕ್ಷಣವೂ ಅಲರ್ಟ್ ಆಗಿರ್ಬೋದು. ಟೇಪ್ ಕಟ್ ಆಗ್ಬಹುದು, ಅವಾಗ ಏನ್ ಮಾಡ್ಬೇಕು, ಫಿಲ್ಲರ್ ಹಾಕಿ ಅದನ್ನ ಅಂಟಿಸಿ ಮತ್ತೆ ಮುಂತಳ್ಬೇಕು. ಎಮರ್ಜೆನ್ಸಿ ಡಿಸ್ಕ್ ಹಾಳಾಗುತ್ತೆ, ಕರೆಂಟ್ ಹೋಗುತ್ತೆ, ಅಥವಾ ನಿಮಗೆ ಕೆಮ್ಮು ಬರುತ್ತೆ, ನಿಮಗೆ 1-2 ಅವಸರ ಆಗುತ್ತೆ, ಎಲ್ಲವನ್ನ ತಡ್ಕೋಬೇಕು. ಆಮೇಲೆ ಪ್ರೈಮ್ ಮಿನಿಸ್ಟರ್ ಸ್ಪೀಚ್ ಬರ್ತಾ ಇರುತ್ತೆ, ಪ್ರೆಸಿಡೆಂಟ್ ಸ್ಪೀಚ್ ಬರ್ತಾ ಇರುತ್ತೆ. 1 ಸೆಕೆಂಡ್ ಅವಾಗ ಕರೆಂಟ್ ಹೋಗಬಾರ್ದು, ನಿಂತಿರ್ಬೇಕು, ಅಲರ್ಟ್ ಆಗಿರ್ಬೇಕು. ಹೀಗಾಗಿ ಕ್ಷಣ ಕ್ಷಣಕ್ಕೂ ಜೀವನದಲ್ಲಿ ಅಲರ್ಟ್ ಆಗಿರೋದನ್ನ ಕಲಿತೆ. ಆಮೇಲೆ ನಾನು ಹೆಚ್ಚು ಮೊಸರನ್ನ ತಿಂತಿದ್ದೆ. ಅಲ್ಲಿ ನಮ್ಮ ಬೇರೆ ಜನ ಇರೋರು, ನಮ್ಗೆಲ್ಲ ಬಾಂಧವರು, ಎಲ್ಲ ಜಾತಿ ಧರ್ಮದವರು, ಎಲ್ಲ ನಮ್ಮ ಸ್ನೇಹಿತರು. ಒಬ್ನು ಇರ್ಷಾದ್ ಅಹಮದ್ ಅಂತಿದ್ದ, ಮುಸ್ಲಿಂ. ಅವರು ಜೀವನದಲ್ಲಿ ಮೊಸರು ತಿಂದಿಲ್ಲ. ಅವ್ರು ನಾನ್ ವೆಜ್ ಏನೋ ತಿನ್ನೋರು. ನಾನು ಮೊಸರು ಅನ್ನ ತಗೊಂಡಾದ್ರೆ 1/2 ಲೀಟರ್ ಮೊಸರು. ನನ್ನ ಇಡೀ ಜೀವನದಲ್ಲಿ 1/2 ಲೀಟರ್ ಮೊಸರು ತಿಂದಿಲ್ಲ. ನೀನು 1 ಹೊತ್ತಿಗೆ 1/2 ಲೀಟರ್ ಮೊಸರು ತಿಂತೀಯಲ್ಲ, ಮೊಸರನ್ನ ಅದ್ ಹೆಂಗ್ ತಿಂತೀಯ ನೀನ್ ಯಾಕೆ ನಾನ್ ವೆಜ್ ತಿನ್ನಲ್ಲ, ಅಥವಾ ನೀನ್ ಯಾಕೆ ತಿನ್ನಲ್ಲ ಅಂತ ನಂಗೆ ರೇಗಿಸ್ತಾ ಇದ್ರು. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು, ನನ್ಗಾಗ ಮದುವೆ ಆಗಿರ್ಲಿಲ್ಲ, ನಾ ಕೆಂಪಗಿದ್ದೆ, ಬಹಳ ಸ್ವಚ್ಛವಾಗಿ ಶುದ್ಧವಾಗಿದೆ. ನನಗೆ ಈ ಪೋಲಿ ಮಾತುಗಳು, ಸೆಕ್ಸ್ ಬಗ್ಗೆ ಮಾತಾಡೋದಾಗ್ಲಿ, ಕಂಡ ಹುಡುಗಿಯರು ಹೆಂಗಸರ ಬಗ್ಗೆ ಮಾತಾಡೋದಾಗ್ಲಿ, ಅಸಹ್ಯವಾಗಿ ಮಾತಾಡೋದಾಗ್ಲಿ, ಇವೆಲ್ಲ ನನಗೆ ಇಷ್ಟ ಇರಲಿಲ್ಲ. ನಾನು ನಾಟಕದವನಾಗಿದ್ರೆ ಪಾತ್ರದಲ್ಲಿ ನವರಸವನ್ನ ಅಭಿನಯಿಸ್ಬೋದು, ಆದ್ರೆ ನಿತ್ಯ ಜೀವನದಲ್ಲಿ ಹೊಲಸು ಮಾತುಗಳಿಗೆ ಕಿವಿ ತೆಗಿಬಾರ್ದು ಅಂತಿದ್ದೆ. ಜೀಪಲ್ಲಿ ಹೋಗ್ಬೇಕಲ್ಲ, ಹೋಗೋವಾಗ ಬರೋವಾಗೆಲ್ಲ ನನ್ನ ಪಕ್ಕದಲ್ಲಿ ಇದ್ದ ಇಂಜಿನಿಯರು ನನ್ನ ರೇಗ್ಸಕ್ಕೆ ಸಿಗರೇಟ್ ಸೇದ್ಬಿಟ್ಟು ಹೊಗೆಯನ್ನ ನನ್ನ ಮುಖದ ಮೇಲೆ ಬಿಡೋರು. ಇಲ್ಲ ನಮ್ಮ ಡ್ರೈವರ್ ಆಗ್ಲಿ ಬೇರೆಯವರಾಗ್ಲಿ ಸೆಕ್ಸ್ ಬಗ್ಗೆ ಯಾವಾಗಲೂ ಮಾತಾಡೋರು. ನನ್ನ ಮುಖ ಕೆಂಪಾಗ್ಬಿಡೋದು. ನೀ ಗಂಡ್ಸಲ್ವೇನೋ ಅಂತ ಛೇಡ್ಸೋರು. ಏನ್ರಿ ಗಂಡ್ಸಾಗಿದ್ರೆ ಬರೀ ಈ ತರದೇ ಇರ್ಬೇಕಾ, ನಾನು ಸಕ್ರಿಯವಾಗಿ ಏನೋ ಯೋಚನೆ ಮಾಡ್ತಿರ್ತೀನಿ, ಪಾಸಿಟಿವ್ ಆಗಿ ಅಂತ ಅಂತಿದ್ದೆ. ಆಮೇಲೆ ನೀ ಗಂಡ್ಸಲ್ವಾ, ನಿಂಗೇನು ಬರಲ್ವಲ್ಲ, ನೀ ಸಿಗರೇಟ್ ಸೇದಲ್ವಲ್ಲ, ನೀ ಬೀಡಿ ಸೇದಲ್ವಲ್ಲ, ನೀ ತಂಬಾಕ್ ಹಾಕೊಳ್ಳಲ್ಲ, ನೀ ಎಲೆಡಿಕೆ ಹಾಕೊಳ್ಳಲ್ಲ, ಡ್ರಿಂಕ್ಸ್ ಮಾಡಲ್ವಲ್ಲ, ಒಂದ್ಸಲವಾದ್ರೂ ಸರಾಯಿ ಕುಡ್ದಿದ್ಯಾ, ಒಂದ್ಸಲವಾದ್ರೂ ಇದು ಕುಡ್ದಿದ್ಯಾ, ಒಂದ್ಸಲವಾದ್ರೂ ಬೇರೆ ಹುಡುಗಿ ಜೊತೆ ಸಂಪರ್ಕ ಮಾಡಿದೀಯಾ, ಇವೆಲ್ಲ ಅನುಭವ ಇರಬೇಕು. ಗಂಡಸು ಅಂದ್ರೆ ಇವೆಲ್ಲ ಅನುಭವ ಇರಬೇಕು ಅಂತ ಕೊಚ್ಕೊಳ್ಳೋರು. ನನಗೆ ರೋಷ ಹೋಗ್ತಿತ್ತು, ಮುಖ ಕೆಂಪಾಗ್ತಿತ್ತು, ನಾಚಿಕೆ ಆಗ್ತಿತ್ತು. ನಾ ಗಂಡಸಾಗಿದ್ರು ಸಹ ಮುಖ ಎಲ್ಲ ಕೆಂಪಾಗ್ತಿತ್ತು. ಒಂದ್ ದಿವಸ ನಂಗೆ ಸಿಕ್ಕಿದ್ರು ನೋಡಿ ಇಂಜಿನಿಯರ್ಸು, ತಗಡೆ ಕ್ಲಾಸ್ ಅವರಿಗೆ. ಏನಂತಂದ್ರೆ ಅವ್ರ ಅಕ್ಕಿ ಆರಿಸ್ತಾ ಕೂತಿದ್ರು. ನೀನು ಡ್ಯೂಟಿಗೆ ಬಂದು ಅಕ್ಕಿ ಆರಿಸ್ತೀಯಲ್ಲ, ನೀ ಗಂಡ್ಸ. 7 hours 20 minutes ಡ್ಯೂಟಿ ಮಾಡ್ಬೇಕು, ನೀ 3 hours ಮಲ್ಕೊಂಡಿರ್ತೀಯಲ್ಲ, ನೀ ಗಂಡ್ಸ. ನೀನು ಪಕ್ಕ ಡ್ಯೂಟಿ ಮಾಡ್ಬೇಕು 100%, ನೀ ಗಂಡ್ಸ. ಏನಾದ್ರು ಮುಂದೆ ಬರ್ಬೇಕು, ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಅನ್ನುವಂತ ಒಂದು ನಿನಗೆ ಗುರಿ ಇಲ್ಲ. ಏನಾದ್ರೂ ಆಗ್ಲಿ ನಮ್ ಸಂಬಳ ಬಂದ್ರಾಯ್ತು, ನಾ ಟೈಮ್ ಸರಿಯಾಗಿ ತಿಂದ್ರಾಯ್ತು ಅಂತ ಅಂತೀರಾ, ಹರಟೆ ಹೊಡಿತೀರಾ, ಸಿಗರೇಟ್ ಸೇರ್ತೀರಾ ಡ್ಯೂಟಿ ಜಾಗದಲ್ಲಿ, ಆಮೇಲೆ ಕಸ ಎಸಿತೀರಾ. ನನಗೆ ಆವಾಗಲೇ ಸ್ವಚ್ಛತೆ ಬಹಳ ಮುಖ್ಯ ನನಗೆ. ಯಾಕೆಂದ್ರೆ ನನ್ನ ಮನೆಯಲ್ಲೂ ಸಹ ಹೆಣ್ಮಕ್ಳು ಇಲ್ಲದೆ ಇದ್ದಿದ್ರಿಂದ ನಾನು ಹೇಳಿದ್ದೀನಿ ಹಿಂದೆ, ನಮ್ಮ ತಾಯಿಗೆ ನಾವೇ ಗಂಡ್ಮಕ್ಳು, ಆದ್ರಿಂದ ಮನೆ ಕಸ ಹೊಡೆಯೋದ್ರಿಂದ, ಪಾತ್ರೆ ತೊಳೆಯೋದ್ರಿಂದ, ಬಟ್ಟೆ ಒಗೆಯೋದ್ರಿಂದ, ಅಡಿಗೆ ಮಾಡೋದ್ರಿಂದ ಎಲ್ಲ ಸರಿ. ನಮ್ಮ ಕಚೇರಿಯ ಆವರಣವನ್ನು ಚೆನ್ನಾಗಿರ್ಬೇಕು ಅಂತ ನಾನು ಅಂತಿದ್ದೆ. ಆಮೇಲೆ ಇಷ್ಟು ಸಂದರ್ಭದಲ್ಲಿ ಇನ್ನೊಂದೇನು ಅಂದ್ರೆ,
ನಮ್ಮಲ್ಲಿ ಎಸ್ ಪ್ರಸಾದ್ ಅಂತ ಹೇಳಿ ಅವ್ರು ಫಾರ್ಮ್ ಡಿ ಆಫೀಸರ್ ಇದ್ರು. ಒಂದೊಂದ್ಸಲ ಅವ್ರು ರೈತ ಸಲ ನೀನೇ ಓದು ಅನ್ನೋರು. ನಾನು ಓದವೆ. ಅದು ಗ್ರಾಮೀಣ ಭಾಷೆಯಲ್ಲಿ ಔಷಧಗಳ ಹೆಸರಿರೋದು, ತಳಿಗಳ ಹೆಸರಿರೋದು, ಬೀಜಗಳ ಹೆಸರಿರೋದು ಅವನ್ನೆಲ್ಲ ತಯಾರಿ ಮಾಡಿಕೊಂಡು ಹೇಳ್ತಿದ್ದೆ. ಆಮೇಲೆ ಕೃಷಿ ರಂಗ ಅನ್ನೋದು ನೇರ ಪ್ರಸಾರದಲ್ಲಿತ್ತು. ನಮಗೆ ಬಹಳ ಅವಕಾಶಗಳು ಸಿಗ್ತಾವಾಗ, ಸ್ಟಾಫ್ ಕಮ್ಮಿ ಇದ್ದಿದ್ರಿಂದ ಎಲ್ಲವನ್ನೂ ಮಾಡುವಂಥದ್ದು. ಸರಿ, ಕೃಷಿ ರಂಗದ 45 ನಿಮಿಷ ಇರೋದು. ಬಹಳ ವಿಷಯಗಳು ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಇದು ಹೇಳ್ತಾ ಹೋದಂಗೆ ಒಂದ್ರೊಳಗೊಂದು ಸೇರ್ಕೊಳುತ್ತೆ. ಆ ಕೃಷಿ ರಂಗದಲ್ಲಿ 45 ನಿಮಿಷ ಕಾರ್ಯಕ್ರಮ ಇತ್ತು. ಒಂದ್ ಸಂದರ್ಶನ ಅಥವಾ ಒಂದು ಭಾಷಣ, ಕೃಷಿಗೆ ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದು, ನೀರಾವರಿಗೆ ಸಂಬಂಧಪಟ್ಟಿದ್ದು. ಒಂದ್ ಜಾನಪದ ಹಾಡಾಕ್ತಿದ್ವಿ. ಮತ್ತೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆ ಅಂತ ಹೇಳಿ ಕೆಲವು ಬೇರೆ ಬೇರೆ ಇಲಾಖೆಗಳಿಂದ ಬಂದಂತ ಹಿಂಟ್ಸ್ ಹೇಳ್ತಾ ಇದ್ವಿ, ಟಿಪ್ಸ್. ನಾನು ಮಧ್ಯದಲ್ಲಿ ನಾನು ಆರೋಗ್ಯ ಶಿಕ್ಷಣದ ಪ್ರತಿಪಾದಕ ಮಾಡ್ತಾ ಇದ್ದಿದ್ರಿಂದ ಆರೋಗ್ಯ ಶಿಕ್ಷಣದ ಬಗ್ಗೆ, ಸ್ವಚ್ಛತೆ ಬಗ್ಗೆ ಎಲ್ಲ ಸಂದರ್ಭ ಸಿಗುತ್ತೆ ಹೇಳ್ತಿದ್ದೆ. ಒಬ್ಬ ಡಾಕ್ಟರ್ ತರ ಹಿಂಟ್ಸ್ ಹೇಳ್ತಾ ಇದ್ದೆ. ಈ ತರ ಎಲ್ಲ ಮಾಡ್ತಿದ್ದೆ. ಆಲ್ ಇನ್ ಆಲ್, ಎಲ್ಲಕ್ಕೂ ಇರಬೇಕು ಒಬ್ಬವ. ಹಾಗೆ ನಾನು ಇರ್ತಾ ಇದ್ದಾಗ ಅಲ್ಲಿ ಅನೇಕ ಸಂದರ್ಭಗಳಾದವು, ಅನೇಕ ಘಟನೆಗಳಾದವು. ಹೆಣ್ಣಿನ ಮಾನವನ್ನ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅವ್ರ ಬಗ್ಗೆ ನಾನೆಲ್ಲ ಛೇಡಿಸ್ತಾ ಇದ್ದೆ, ನಾನು ಬೈತಾ ಇದ್ದೆ, ಜಗಳ ಆಗ್ತಿತ್ತು ನಮಗೆ. ಮತ್ತೆ ಕೆಲವು ಸಂದರ್ಭದಲ್ಲಿ ನಮ್ಮ ಸಹೋದ್ಯೋಗಿಗಳ ಜೊತೆ ಬಹಳ ಕೆಟ್ಟದಾಗಿ ಜಗಳ ಆಗೋದು. ನಾನು ಬಹಳ ನಿಷ್ಠನಾಗಿದ್ದೆ ಕೆಲಸಕ್ಕೆ, ಕಾಯಕ್ಕೆ ಹೋಗಿತರ ಇರೋದ್ರಿಂದ ಕೆಲಸಕ್ಕೆ ತೊಂದರೆ ಬರುವಂತದ್ದು. ನನ್ನ ಯಾರು ಹೆರಾಸ್ಮೆಂಟ್ ಮಾಡಿದ್ರೆ ನಾನು ತಾಳ್ಕೊತಿರ್ಲಿಲ್ಲ. ಬಹಳ ಸ್ವಾಭಿಮಾನಿ ನಾನು. ಕೆಲಸದಲ್ಲಿ ತಪ್ಪಾದ್ರೆ ಮೆಮ ಕೊಡಿ, ಕೆಲಸದಲ್ಲಿ ತಪ್ಪಾದ್ರೆ ತೆಗೆದುಹಾಕಿ. ಆದ್ರೆ ಜಾತಿಯ ಹಿನ್ನೆಲೆಯಲ್ಲಿ ಅಥವಾ ಯಾವುದೋ ಒಂದು ಭಾವನೆಯ ಹಿನ್ನೆಲೆಯಲ್ಲಿ ಬೇಕು ಅಂತ ಮೆಮೊ ಕೊಟ್ರೆ, ಬೇಕು ಅಂತ ನೋಟ್ ಕೊಟ್ರೆ ನಾನು ಅದಕ್ಕೆ ವಿರುದ್ಧವಾಗಿ ಸ್ಟ್ರಾಂಗ್ ಆಗಿ ಬರ್ಕೊಡವೆ, ಆರ್ಗ್ಯೂ ಮಾಡವೆ, ಜಗಳ ಮಾಡವೆ. ಯಾಕಂದ್ರೆ ಮಾಸ್ಟರ್ ಹೇಳನವರು ನಮ್ಮ ತಂದೆಯ ಶಿಷ್ಯರಾಗಿದ್ರಿಂದ ನಾವು ಮೊದಲಿಂದ ಅವ್ರೆಲ್ಲರ ನಾಟಕಗಳನ್ನ ನೋಡ್ತಾ ಇದ್ವಿ. ಆ ನಾಟಕದಲ್ಲಿ ಅವ್ರು ಹೆಂಗ್ ಬೈಯೋರು, ತಪ್ಪು ಮಾಡಿದವ್ರನ್ನ ಅಂದ್ರೆ ಹೆದರದೆ, ಹೆದರಿಕೆ ಇರಲಿಲ್ಲ. ಅವರೆಲ್ಲ ನಮಗ ಆದರ್ಶ. ರಾಜ್ಕುಮಾರ್ ಅವ್ರು ಮಾತಾಡೋಗೆ, ರಾಜ್ಕುಮಾರ್ ಆಕ್ಟ್ ಮಾಡ್ಬೇಕಾದ್ರೆ ಆಕ್ಟರ್ ಆಗ್ಬೇಕು ಅಂತ ಹೆಂಗ ಅನ್ಕೊಂಡೆ. KS ಅಶ್ವಥ್ ಅವ್ರು ನಮ್ಮ ತಂದೆಗೆ ಹೇಳ್ತಿದ್ದಂಗೆ ಲೆಕ್ಕ ಬರಿಬೇಕು ಪ್ರತಿನಿತ್ಯ, ಎಷ್ಟು ಖರ್ಚಾಯ್ತು, ಎಷ್ಟು ಜಮಾ ಆಯ್ತು, ನಾನು ಹ್ಯಾಕ್ ಸಮಯವನ್ನು ಹಾಳು ಮಾಡಿದೆ, ಡೈರಿ ಬರಿಬೇಕು. ಇವನ್ನೆಲ್ಲ ನಾ ಮಾಡ್ತಾ ಬಂದೆ, ಬೇರೆ ಬೇರೆ ಹೇಳಿದ್ದೇನೆ. ಹಾಗೆ ಒಂದೊಂದು ಸಂದರ್ಭದಲ್ಲಿ ನಾ ಜಗಳ ಮಾಡ್ಬೇಕಾಯ್ತು, ಒಂದೊಂದು ಸಂದರ್ಭದಲ್ಲಿ ನಾ ಸ್ಟ್ರೈಕ್ ತರ ಮಾಡ್ಬೇಕಾಗಿತ್ತು. ಪೇಪರ್ ಬೇಕಾಗಿತ್ತು, ಪೆನ್ಸಿಲ್ ಬೇಕಾಗಿತ್ತು, ಪೆನ್ ಬೇಕಾಗಿತ್ತು, ಕೊಡ್ತಿರ್ಲಿಲ್ಲ. ಇಷ್ಟೇನ್ ಬರೀತೀರಿ ನೀವು ಅನ್ನೋರು. ಸರಿ, ಹೀಗಾಗಿ ಆಮೇಲೆ ಅಲ್ಲಿ ಲೈಬ್ರರಿಯನ್ ಇರ್ಲಿಲ್ಲ. ನನಗೆ ಅದನ್ನ ಹಚ್ಚಿದ್ರು. ಲೈಬ್ರರಿಯಿಂದ ಪುಸ್ತಕ ಕೊಡೋದಾಗ್ಲಿ, ಗ್ರಾಫೋನ್ ರೆಕಾರ್ಡ್ ಕೊಡೋದಾಗ್ಲಿ, ಅದನ್ನೆಲ್ಲ ಎಂಟ್ರಿ ಮಾಡ್ಬೇಕು, ಎಕ್ಸಿಟ್ ಮಾಡ್ಬೇಕು. ಒಂದ್ ಸಂದರ್ಭದಲ್ಲಿ ಏನಾಯ್ತು, ನಮ್ಮ ಒಬ್ಬ ಕಲೀಗ್ ಅವನು ಮಾಡಿದ್ದ ಕಾರ್ಬಾರದಿಂದ ಆ ರಿಜಿಸ್ಟರ್ ಕಳೆದೋಯ್ತು. ನಮ್ಮ ಒಬ್ಬ ಡೈರೆಕ್ಟರ್ ಇದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಹೊನ್ಗುಂದ್ ಅಂತ ಹೇಳಿ, ಬಹಳ ಒಳ್ಳೆಯವರು. ನನಗೆ ಅವರಷ್ಟು ಒಳ್ಳೆಯದನ್ನು ಹಾರೈಸಿದವರು, ನನಗೆ ಅವಕಾಶಗಳನ್ನು ಕೊಟ್ಟವರು ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದರೆ ನಕ್ಷತ್ರಕ್ಕನಂತೆ ಅವರಷ್ಟು ಕಾಡದವರು ಯಾರೂ ಇಲ್ಲ. ಇವೆರಡನ್ನು ನಾವು ಹೇಳ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಆ ಪುಸ್ತಕ ಕಳೆದು ಹೋದ ಸಂದರ್ಭದಲ್ಲಿ ನನ್ನ ಗೋಳಾಡ್ಸರು ಹೆರಾಸ್ ಮಾಡಿದ್ರು. ಅದು ಹುಡುಕು ಇಲ್ದ್ರೆ ನಿನ್ ಕೆಲಸ ಹೋಗುತ್ತೆ, ಅದು ಹುಡುಕು ನಿನ್ ಕೆಲಸ ಹೊಟ್ಟೋಗುತ್ತೆ, ಅದು ಹುಡುಕು ಕೆಲಸ ಹೊಟ್ಟು. ಇನ್ನೊಂದ್ಸಲ ಏನ್ ಮಾಡಿದ್ರು, ಗ್ರಾಮ್ಫೋನ್ ರೆಕಾರ್ಡ್ಗೆ ಅವ್ರ ತಲೆಯಲ್ಲಿ ಯಾರೋ ಹೇಳ್ಬಿಟ್ರು, ಚೀಟಿ ಅಂಟಿಸ್ಬೇಕು, ಗ್ರಾಮ್ಫೋನ್ ರೆಕಾರ್ಡ್ಗೆ ಚೀಟಿ ಅಂಟಿಸ್ಬೇಕು, ಅದ್ರ ನಂಬರ್ ಬರೀಬೇಕು ಅಂತ. ಸರಿ, ಗಮ್ ಕೊಡಿ ಎಂದೆ. ನೀನೇ ದುಡ್ಡಾಗಿ ತಗೊಂಬ, ಹೋಗ್, ಆಮೇಲೆ ಕೊಡ್ತೀನಿ ಅಂದ್ರು. ಹೀಗಾಗಿ ನಾನು ಆ ಹೆರಾಸ್ಮೆಂಟ್ ತಡ್ಕೋಬೇಕಾಯ್ತು. ಆಮೇಲೆ ಬುಕ್ ಸಿಕ್ತು ಅನ್ಕೊಳ್ಳಿ. ಗ್ರಾಮ್ಫೋನ್ ರೆಕಾರ್ಡ್ಗೆ ಅಂಟಿಸಿದಾಗ ಇಂಜಿನಿಯರ್ಸ್ ಬಂದು, ಸ್ಟೇಷನ್ ಇಂಜಿನಿಯರ್, ಅಸಿಸ್ಟೆಂಟ್ ಸ್ಟೇಷನ್ ಇಂಜಿನಿಯರ್ ಆಬ್ಜೆಕ್ಟ್ ಮಾಡಿದ್ರು. ಆ ಸ್ಟೈಲರ್ಸ್ ಅದ್ರ ಮೇಲೆ ಇಡ್ಬೇಕಾದ್ರೆ ಸಿಕ್ಕಾಕೊಂಡ್ಬಿಡುತ್ತೆ, ಆ ರೆಕಾರ್ಡ್ ಮುಂದೆ ಹೋಗಲ್ಲ, ನಿಮ್ಗೆ ಯಾರು ಹೇಳಿದವರು ಇದನ್ನೆಲ್ಲ ಕಿತ್ರಿ ಅಂದ್ರು. ಹೀಗೆ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನಸ್ಸಿನ ವಿರುದ್ಧ ನಡೆದಾಗ, ಯಾರ್ದೋ ಒಬ್ರದ್ದು ನಾಟಕ ಕಳೆದೋಯ್ತು, ಸ್ಕ್ರಿಪ್ಟು, ನೀ ಹುಡುಕ್ ಕೊಡದೇ ನಿನಗೆ ಫೈನ್ ಹಾಕ್ತೀನಿ ಅಂದ್ರು. ಆಮೇಲೆ ಕೆಲವು ಅಧಿಕಾರಿಗಳು ಏನ್ ಮಾಡೋರು, ನಾನು ಇದನ್ನ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಹೇಳ್ತೀನಿ. ನನಗೆ ಕಮ್ಮಿ ಸಂಬಳ, ನನಗೆ ಬರ್ತಾ ಇದ್ದ ಸಂಬಳ 300 ರೂಪಾಯಿ. ನಮ್ಮ ತಂದೆ ತಾಯಿ ಧಾರವಾಡದಲ್ಲಿ ಇದ್ರು. ನಾನು 300 ರೂಪಾಯಲ್ಲಿ ಒಂದು ರೂಮ್ ಮಾಡ್ಕೊಂಡು ಇದ್ದೆ. ಸರಿ, ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಇಲ್ಲಿಂದ ಒಂದ್ಸಲ ಏನಂದ್ರು, ಒಬ್ಬ ಅಧಿಕಾರಿ ಏನಂದ್ರು, ನೀನ್ ಇಲ್ಲಿ ಬರಲೇಬೇಡ, ನೀನ್ 10 ಗಂಟೆಗೆ ನಿನ್ನ ಡ್ಯೂಟಿ ಇರೋದು ಅಲ್ಲಿ ಟ್ರಾನ್ಸ್ಮಿಟರ್ ಹೊಟ್ಟೋಗೋ ವೆಹಿಕಲ್ ಅಲ್ಲಿ ನಾಟಕದ ರೆಕಾರ್ಡಿಂಗ್ ಇದೆ, ಪ್ರೊಡಕ್ಷನ್ ಮಾಡ್ಬೇಕು ಅಂತಂದ್ರು. ಆಮೇಲೆ ಇನ್ನೊಬ್ಬ ಅಧಿಕಾರಿ, ನೀನ್ ಹೆಂಗ ಹೋದೆ, ನಂಗೆ ಹೇಳಲಿಲ್ಲ, ನನ್ನ ಪರವಾನಗಿ ತಗೊಳ್ಳಿಲ್ಲ, ಯು ಆರ್ ಆನ್ಸರೇಬಲ್ ಟು ಮೀ, ಯಾರ್ಯಾರು ಹೇಳಿದ್ರೆ ನೀವು ಹುಟ್ಟೋಗಲ್ಲ ಅಂತ ಮೆಮೊ ಕೊಟ್ರು. ಆಮೇಲೆ ಇನ್ನೊಂದ್ಸಲ ಹೀಗೆ ಆದಾಗ, ಐ ಡೋಂಟ್ ನೋ ಹೌ ಯು ಗೋ, ಇನ್ನು ಅರ್ಧ ಗಂಟೆ ನೀನ್ ಅಲ್ಲಿ ಹೋಗಿ ಟ್ರಾನ್ಸ್ಮಿಟರ್ ಇಂದ ನಂಗೆ ಫೋನ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ಬೇಕು ಅಂತ.
ಇವರೆಲ್ಲ ನಮ್ಮ ತಂದೆ ಸ್ನೇಹಿತರು, ನಮ್ಮ ತಂದೆ ಜೊತೆ ಕಲೀಗಾಗಿದ್ದವರು. ನಮ್ಮ ತಂದೆ ನಾನಲ್ಲಿ ಕೆಲ್ಸಕ್ಕೆ ಸೇರಿದಾಗ ಇವರೆಲ್ಲರ ಕೈ ಹಿಡ್ಕೊಂಡು ನನ್ನ ಮಗ ಅಲ್ಲಿ ಬಂದಿದ್ದಾನೆ ಅವ್ರಿಗೆ ಕಲಿಸಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಂಡಿದ್ರು. ಆದ್ರೆ ಎಷ್ಟು ನನಗೆ ಅವಕಾಶಗಳು ಸೃಷ್ಟಿಯಾದವೋ ನಾನು ಎಲ್ಲರೂ ನೆನೆಸ್ತೀನಿ. ಪಾಪ ಎಲ್ಲರೂ ನನ್ನನ್ನು ಬೆಳೆಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಎಷ್ಟು ಜನ ಹಿಂಸೆ ಮಾಡಿದ್ದಾರೆ, ಎಷ್ಟು ಜನ ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೊಂದು ಉದಾಹರಣೆ ಹೇಳಲೇಬೇಕು. ನಾವು ಕೆಲವು ಉದಾಹರಣೆಗಳು ಅಂದ್ರೆ ಪ್ರತಿ ಕೆಲಸದಲ್ಲಿ ಎಲ್ಲೇ ಮಾಡಿದ್ರು ಸಹ ಇಲಾಖೆಯಲ್ಲಿ ನಮ್ಮನ್ನ ಇಷ್ಟಪಡೋರು ಇರ್ತಾರೆ, ನಮ್ಮನ್ನ ಇಷ್ಟ ಪಡದೇ ಇದ್ದವರು ಇರ್ತಾರೆ. ನಮ್ಮನ್ನ ಕೆಲವು ಸಂದರ್ಭದಲ್ಲಿ ನಾವು ಖ್ಯಾತರಾಗ್ತೀವಿ, ಆಗ್ಬಾರ್ದು. ಈ ಪ್ರೊಫೆಷನಲ್ ಜಲಸಿ ಅನ್ನೋದು ಬರುತ್ತೆ. ನಾನು ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಆದ್ರೂ ಸಹ ಪ್ರೊಡ್ಯೂಸರ್ ಇದ್ದ ಕಾಲದಲ್ಲಿ ನಿರ್ಮಾಣ ಮಾಡ್ತಿದ್ದೆ, ನಾನು ನಿರ್ದೇಶನ ಮಾಡ್ತಿದ್ದೆ, ಬರವಣಿಗೆ ಮಾಡ್ತಿದ್ದೆ, ಲೈವ್ ಆಗಿ ಮಾತಾಡ್ತಿದ್ದೆ. ಹೀಗಾಗಿ ನನ್ ಕಂಡ್ರೆ ಬಹಳ ಸಿಟ್ಟು. ನಮ್ಮ ತಂದೆ NS ವಾಮನ್ನು. ಈ ಏನಂತೀರಿ ನೀವು, ಎಲ್ಲ ಇಲಾಖೆಯನ್ನು ನಾವು ಹೇಳ್ತೀವಿ ವಿಶ್ವ ಮಾನವರಾಗ್ಬೇಕು ಅಂತ ಕುವೆಂಪುರು ಹೇಳಿದಂಗೆ, ಆದ್ರೆ ಹಂತ ಹಂತದಲ್ಲಿ ಜಾತೀಯತೆ ಬರುತ್ತೆ, ಹಂತ ಹಂತದಲ್ಲಿ ವ್ಯತ್ಯಾಸ ಬರುತ್ತೆ. ನಾನು ಈಗ ಜಾತಿ ಪ್ರಸಂಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹೆರಾಸ್ಮೆಂಟ್ ಆಯ್ತು ಅನ್ನೋದಕ್ಕೆ ಹೇಳ್ತಿದ್ದೀನಿ ಹೊರತು ನಾನು ಯಾವ ಜಾತಿ ವಿರುದ್ಧವೂ ಇಲ್ಲ. ಅಲ್ಲಿ ಏನಾಗೋಯ್ತು, ಒಬ್ರು ಮುಸ್ಲಿಂ ಅಧಿಕಾರಿ ಇದ್ರು, ಒಂದಿಬ್ರು SC ST ಇದ್ರು, ಆಮೇಲೆ ಎಲ್ಲ ಬೇರೆ ಬೇರೆ ಜನಾಂಗದವರೆಲ್ಲ ಇದ್ರು. ಅವರೆಲ್ಲರ ಮುಖ್ಯವಾಗಿ ಬ್ರಾಹ್ಮಣ ದ್ವೇಷಿಗಳಾಗಿದ್ರು. ನಾನು ಬೈ ಬರ್ತ್ ಬ್ರಾಹ್ಮಣನಾಗ ಹುಟ್ಟಿದ್ ನನ್ ತಪ್ಪೇನ್ರಿ? ನನಗೆ ಯಾವತ್ತೂ ಜಾತೀಯತೆ ಅಂಟ್ಕೊಂಡಿಲ್ಲ. ನಾನು ಎಲ್ಲರನ್ನು ವಿಶ್ವಮಾನವ ರೀತಿಯಿಂದ ನೋಡ್ಕೋತೀನಿ. ನಮ್ಮ ತಂದೆ ತಾಯಿ, ನಮ್ಮ ಮುತ್ತಜ್ಜ ಎಲ್ಲ ಇದನ್ನೇ ಹೇಳ್ಕೊಟ್ಟಿದ್ದಾರೆ. ಪ್ರೀತಿ ಕೊಡು, ವಿಶ್ವಾಸದಿಂದಿರು, ಎಲ್ಲರನ್ನು ಮನೆಯವ್ರ ತರ ನೋಡ್ಕೋ, ಎಲ್ಲರನ್ನ ಚೆನ್ನಾಗಿ ಕೆಲಸ ಮಾಡು, ಸೌಹಾರ್ದತೆಯಿಂದಿರು, ಹೊರಗಡೆ ಕಲಾವಿದರ ಜೊತೆ ಸೌಹಾರ್ದತೆಯಿಂದ ಬೇರೆಯವ್ರನ್ನ ಬೆಳೆಸು ಅಂತ. ಹೀಗಾಗಿ ಕೆಲವರು ನಮ್ಮ ಹತ್ರ ಸಾಲ ತಗೊಳ್ಳೋರು. ನಮ್ಮ ಹಿರಿಯ ಅಧಿಕಾರಿಗಳು, ಯಾರ ಹೆಸರು ಹೇಳಲ್ಲ ನಾನು, ಹಿರಿಯ ಅಧಿಕಾರಿಗಳು 100 ರೂಪಾಯಿ ಎಸ್ಕೊಳ್ಳೋರು, 500 ರೂಪಾಯಿ ಎಸ್ಕೊಳ್ಳೋರು, ಏನಂದ್ರು ಯಾವಾಗ್ಲೂ ಕೊಡ್ತಿರ್ಲಿಲ್ಲ. ನನಗೇ ಸಂಬಳ ಕಮ್ಮಿ, ನಾನು ಒಬ್ಬನೇ ಇದ್ದೀನಿ, ಮ್ಯಾನೇಜ್ ಮಾಡ್ಬೇಕು. ಅವ್ರಿಗೆ ದುಡ್ಡು ವಾಪಸ್ ಕೇಳಿದ್ರೆ, ರಮೇಶ್ ನಿಮ್ದು 3 ತಿಂಗಳ ಕೆಳಗೆ ಪ್ರಸಾರ ಆಯ್ತಲ್ಲ, ನಾಟಕ ಚೆನ್ನಾಗಿದೆ, ನಾಳೆ ಇನ್ನೊಂದ್ಸಲ ಹಾಕ್ಬಿಡಿ ಅನ್ನೋರು. ಅಂದ್ರೆ ದುಡ್ಡು ಕೇಳಬೇಡ ಅಂತ. ಇನ್ ಕೆಲವರು ಮೆಮೊ ಕೊಡೋರು, ನೋಟ್ ಕೊಡೋರು, ಅವ್ರವ್ರು ತಮಾಷೆ ಮಾಡ್ಕೊಳ್ಳಕ್ಕೆ ನನಗೆ ಎಳೆದಾಡೋರು. ಈ ಕಡೆ ಒಬ್ರು ಹೇಳೋರು, ಈ ಕಡೆ ಒಬ್ರು ಹೇಳೋರು. ಇವರಿಬ್ಬರ ಮಧ್ಯದಲ್ಲಿ ನಮಗೆ ಒಂದು ರೀತಿಯಲ್ಲಿ ಮಾನಾಪಮಾನ ಇದ್ರ ಮಧ್ಯದಲ್ಲಿ ಇರ್ಬೇಕಾಯ್ತು. ಒಂದ್ಸಲ ಅಂತೂ ನಾನು ಮಾಸ್ಟರ್ ಅಣ್ಣ ಅವ್ರ ನಾಟಕ ನೋಡಿ ಬಂದಿದ್ದೆ. ಆಕಾಶವಾಣಿಯಲ್ಲಿ ಹೋದಾಗ ನಮ್ಮ ಒಬ್ಬ ಅಧಿಕಾರಿ ಕೆಟ್ಟದಾಗ ಬೈದ್ರು. ನಾನು ಮಾಸ್ಟರ್ ಅಣ್ಣ ಅವ್ರ ಭಾಷೆಯಲ್ಲಿ ಅವ್ರನ್ನ ಇನ್ನೂ ಕೆಟ್ಟದಾಗ ಬೈದೆ. ಹೆಂಗಸರು ಕೂತಾಗ ಎದುರಿಗೆ, ಅವ್ರ ಎದುರಿಗೆ ನನ್ನ ಬೈತೀರಾ ನೀವು, ನಿಮ್ ಯೋಗ್ಯತೆ ಹಿಂಗೆ ಅಂತ ಎಲ್ಲ ಜಗಳ ಆಡಿದಾಗ ಕೆಳಗಡೆಯಿಂದ ನಮ್ಮ ಸ್ಟೇಷನ್ ಇಂಜಿನಿಯರ್, ಅಸಿಸ್ಟೆಂಟ್ ಸ್ಟೇಷನ್ ಇಂಜಿನಿಯರ್ ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋದ್ರು. ಒಬ್ಬ ಯುವಕನಾಗಿದ್ದೆ, ನನ್ನ ಒಂದು ವ್ಯಕ್ತಿತ್ವಕ್ಕೆ ಒಂಚೂರು ಚ್ಯುತಿ ಬಂದ್ರು ನಾನು ತಡ್ಕೊಳ್ತಿರ್ಲಿಲ್ಲ. ಬಹಳ ರೆಬಲ್ ಆಗಿದ್ದೆ ನಾನು ಒಂಥರ. ಆಮೇಲೆ ಈ ತರ ಇರುವಾಗ ಕೆಲವು ಜನ ನಮಗೆ ಹಿಂಸೆ ಕೊಡೋರು, ಕೆಲವು ಜನ ಇದು ಮಾಡೋರು. ಈ ಸಂದರ್ಭದ ಏನಾಯ್ತು, ನನಗೆ ಕೃಷಿ ರಂಗದಲ್ಲಿ ಬಹಳ ಕೆಲಸಗಳು ಸಿಗ್ತಾ ಇತ್ತು. ನಾನು ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಿದ್ದೆ. ಫ್ಯಾಮಿಲಿ ಸೀರಿಯಲ್ ಸಂತಿ ಶಾಣಪ್ಪ ಅಂತ ಒಂದು ಸೀರಿಯಲ್ ಮಾಡಿದ್ದು ಜನಪ್ರಿಯ ಆದ್ರಿಂದ ನಾನು GB ಮಂಗಳಗಟ್ಟಿ, ಪುಷ್ಪಾ ಕಾರ್ತಿಕೇಯನವರು 9 ವರ್ಷ ಪ್ರತಿ ಭಾನುವಾರ ನೇರ ಪ್ರಸಾರದ ಕಾರ್ಯಕ್ರಮ ಮಾಡ್ತಿದ್ವಿ, ರೆಕಾರ್ಡ್ ಮಾಡ್ತಿದ್ವಿ. ಆ ಸ್ಕ್ರಿಪ್ಟ್ ಎಲ್ಲ ನನ್ನ ಹತ್ರ ಇನ್ನೂ ಇದೆ. ಯಾರು? ಬಂದೆ. ಆವಾಗ ನಾವು ನಾಟಕ ರೂಪಕ ಮಾಡ್ಬೇಕಾಗಿದ್ರೆ ಹೆಂಗ್ ಮಾಡ್ತೀರಿ? ನಮ್ಮ ಆಫೀಸ್ ಸ್ಟುಡಿಯೋದಲ್ಲಿ ನಾವು 2 ಹಳೆ ಕಾಲದ ಮಷಿನ್ ಇಟ್ಕೊಂಡಿದ್ವಿ. ಈಗಿನಂಗೆ ಟೈಮರ್ ಅಲ್ಲ, ಈಗಿನಂಗೆ ನಮ್ಗೆ ಕಂಟ್ರೋಲ್ ಇರುವಂತ ಸ್ವಿಚಸ್ ಬಟನ್ಸ್ ಇರ್ತಿರ್ಲಿಲ್ಲ. 82R ಅಂತ ಹಳೆ ಮಷಿನ್, ಅದು ತುಂಬಾ ಹಳೆ ಮಷಿನ್. ಅದರಲ್ಲಿ ಮಿಕ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನೊಂದು PTR ಅಂತ ಮಷಿನ್ ಇತ್ತು. ನಮಗೆ ಮಿಕ್ಸಿಂಗ್ ಬೇಕಾಗೋದು ನಾಟಕ ಮಾಡ್ಬೇಕಾರೆ. ನೇರ ಪ್ರಸಾರಕ್ಕೆ ಒಂದು ಮೈಕ್ ಇಟ್ಕೊಂಡಿದ್ವಿ. ಆ ಮೈಕ್ ಇಟ್ಕೊಂಡಿದ್ದಾಗ ನಾನೇನ್ ಮಾಡವೆ, ನಿಧಾನವಾಗಿ ಇದ್ರ ಒಂದು ನಾಬ್ ಓಪನ್ ಮಾಡಿ ಅದು ಸ್ವಲ್ಪ ಎಕೋ ಬರೋ ಹಂಗ್ ಮಾಡಿ, ನಾನು ಒಂದು ಬೇರೆ ಲೆವೆಲ್ ಅಲ್ಲಿ ವಾಯ್ಸ್ ಹೇಳಿದಾಗ ಕಾಲ್ ಬೆರಳಿಗೆ, ಕೈ ಬೆರಳಿಗೆ ದಾರ ಕಟ್ಕೊಂಡು ನಾನು ಮೈಕಲ್ಲೂ ನೇರವಾಗಿರ್ಬೇಕು, ಅಲ್ಲೂ ಮಿಕ್ಸ್ ಆಗ್ಬೇಕದ್ ಮ್ಯೂಸಿಕ್. ಆಮೇಲೆ ಕ್ಯಾಸೆಟ್ ನಿಂದ ತಂದು ಒಂದು ರೆಕಾರ್ಡ್ ಆಗಿರೋ ಮ್ಯೂಸಿಕ್ ಪ್ಲೇ ಮಾಡೋದು, ಈ ತರ ಎಲ್ಲ ಮಿಕ್ಸಿಂಗ್ ಮಾಡ್ತಾ ಇದ್ದೆ. ಆ ಸ್ಟುಡಿಯೋನು ನಮಗ್ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು 10 ವಿಭಾಗದವರು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಯಾರು ಮೊದ್ಲು ಹೋಗಿ ಬಿಗ ಹಾಕೊಂಡ್ಬಿಡೋರು ರೂಮನ್ನ, ಅವ್ರಿಗಿರೋದು, ಬೇರೆಯವ್ರಿಗೆ ತೆಗಿತಿರಲ್ಲ. ನಾವು ಕುಟ್ತಿದ್ವಿ ಬಾಗ್ಲನ್ನ, ತೆಗೀರಿ 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 ಅಂತ, ಯಾರು ತೆಗಿತಿರ್ಲಿಲ್ಲ. ಹೀಗಾಗಿ ನಾ ಬೆಳಗ್ಗೆ ಬಂದ 5:30, 6 ಗಂಟೆಗೆ ಬಾಗಿಲು ಹಾಕೊಂಡ್ಬಿಟ್ರೆ ನನ್ ಮುಗಿಯೋ ತನಕ ನಾ ತೆಗಿತಿರ್ಲಿಲ್ಲ. ಇನ್ನೊಬ್ರು ಯಾರೋ ಒಳಗ್ ಸೇರ್ಕೊಂಡಿದ್ರೆ ನೀವೇನೇ ಬಾಗಿಲು ಕುಟ್ಟಿದ್ರು ಸಹ ಅವ್ರು ತೆಗಿತಿರ್ಲಿಲ್ಲ. ಹೀಗಾಗಿ ಕಡಿಮೆ ಸ್ಟಾಫು, ಕಡಿಮೆ ಸೌಲಭ್ಯಗಳು, ಕಡಿಮೆ ಸಂಬಳ, ಇದಕ್ಕೆ ಹೆಚ್ಚಿನ ಕೆಲಸ, ಒತ್ತಡದ ಕೆಲಸ, ಮತ್ತೆ ಬೈಗಳು, ಮೆಮೋಗಳು, ನೋಟುಗಳು, ಅಪ್ರಿಸಿಯೇಷನ್ ಲೆಟರ್ ಯಾರು ಕೊಡ್ತಿರ್ಲಿಲ್ಲ. ಬಾಯಲ್ಲಿ ಅಪ್ರಿಸಿಯೇಷನ್ ಹೇಳೋರು.
ಆದ್ರೆ ಬೈಯೋದನ್ನ, ಶಿಕ್ಷೆ ಕೊಡೋದನ್ನ ರೈಟಿಂಗ್ ನಲ್ಲಿ ಕೊಡ್ತಿದ್ರು. ಅಂದ್ರೆ ಎಲ್ಲಕ್ಕೂ ಬಗ್ಗಬೇಕಾದಂತ ಸಂದರ್ಭ ಇತ್ತು. ಯಾವ ಕಡೆ ಹಿಗ್ಗಬೇಕು, ಯಾವ ಕಡೆ ಕುಗ್ಗಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಹೀಗಾಗಿ ನಾ ಜೀವನದಲ್ಲಿ ತತ್ವ ಏನ್ ಮಾಡ್ಕೊಂಡೆ, ಸಿಹಿ ತಿಂದಾಗ ಹಿಗ್ಗದೆ, ಒಳ್ಳೆ ಮಾತು ಬಂದಾಗ ಹಿಗ್ಗದೆ, ಹಾಗಲಕಾಯಿ ತಿಂದಾಗ ಕುಗ್ಗದೆ, ಕಹಿ ತಿಂದಾಗ ಕುಗ್ಗದೆ, ಸಿಹಿ ಕಹಿಗಳನ್ನ ಸಮಾನವಾಗಿ ನೋಡ್ಬೇಕು. ಹೊಗಳಿದ್ರು ಅಷ್ಟೇ, ತೆಗಳಿದ್ರು ಅಷ್ಟೇ, ನಾನು ಮಾಡೋ ಕರ್ತವ್ಯ ನನಗ್ ಮುಖ್ಯ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳಿದಾನೆ, ನಿನ್ನ ಕರ್ತವ್ಯವನ್ನ ನೀನು ಮಾಡು ಅಂತ ಹೇಳಿ ನಾನು ಕರ್ತವ್ಯಾಧಿಕಾರಿಯಾಗಿ ಗುಲ್ಬರ್ಗಾ ಕೇಂದ್ರದಲ್ಲಿ ಕೆಲಸವನ್ನ ಮುಂದುವರಿಸ್ದೆ. ಆ ಬಿಸಿಲಿನಲ್ಲಿ 9 ವರ್ಷ ಇದ್ದೆ. ಇದನ್ನ ನಿಮಗೆ ಹೇಳ್ಬೇಕು. ಒಂದ್ಸಲ ಜೂನ್ 26ಕ್ಕೆ ನಾ ಹೋದ ವರ್ಷದಲ್ಲಿ ಆ ಸೂರ್ಯನ ಒಂದು ಇದು ಶಕೆ ಎಷ್ಟಿತ್ತು ಅಂದ್ರೆ ಟೆಂಪರೇಚರ್ 46 ಡಿಗ್ರಿ ಹೋಯ್ತು. ಮೈಯೆಲ್ಲ ಕಡತ ಶುರು ಆಯ್ತು, ಗುಳ್ಳೆಗಳೆಲ್ಲ ಶುರು ಆಯ್ತು. ಇಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಆಗ 9 ವರ್ಷ ಸೇವೆ ಮಾಡಿದೆ, ಹೆಗ್ಗಳಿಕೆ ನನ್ನದಾಗಿತ್ತೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿಸ್ತೀನಿ. ಮತ್ತೆ ಮುಂದೆ ಮಾತಾಡ್ತೀನಿ. ನಮಸ್ಕಾರ.